ಪಿ ಎನ್ ಜಂಕ್ಷನಲ್ಲಿ ಎರಡು ಟೈಪ್ ಸೆಮಿಕಂಡಕ್ಟರ್ ಇರುತ್ತೆ, ಒಂದು ಪಿ ಟೈಪ್ ಇನ್ನೊಂದು ಎನ್ ಟೈಪ್. ಇಫ್ ಚಾರ್ಜಸ್ ಫ್ಲೋ ಈಸಿಲಿ ಅಂದರೆ ಅದನ್ನು ನಾವು ಕಂಡಕ್ಟರ್ ಅಂತೇಳಿ ಕರಿತೀವಿ, ಆರ್ ಮೆಟಲ್ಸ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸರ್ಟೆನ್ ಎನರ್ಜಿ ಲೆವೆಲ್ಸಲ್ಲಿ ಇದೆ ಒಂದು ಆಟಮಲ್ಲಿ, ಅದೇ ಥರ ಹಂಡ್ರೆಡ್ಸ್ ಆಫ್ ಆಟಮ್ಸ್ ಇದೆ. ಸೊ ಈ ಎಲ್ಲ ಕೂಡ ಕ್ಲೋಸ್ಲಿ ಸ್ಪೇಸ್ಡ್ ಸಿಸ್ಟಮಲ್ಲಿ. ಹೌ ಡು ವಿ ಕಂಟ್ರೋಲ್ ದ ಇನ್ಫಾರ್ಮೇಷನ್ ಬೈ ಕಂಟ್ರೋಲಿಂಗ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ಸೈಡ್ ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ ಪಿ ಎನ್ ಜಂಕ್ಷನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕಲಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಸೊ ಈ ಒಂದು ಚಾಪ್ಟರ್ ಮೇಲೆ ಸಮ್ಮರಿ ನೋಡ್ತಾ ಹೋಗೋಣ. ಕ್ವಿಕ್ಕಾಗಿ ಯಾವುದೆಲ್ಲ ಟಾಪಿಕ್ಸ್ ಬರುತ್ತೆ, ಎಲ್ಲಿ ಏನು ಇಂಪಾರ್ಟೆಂಟ್. ಸಿ ದಿಸ್ ಚಾಪ್ಟರ್ ಈಸ್ ಪ್ಯೂರ್ಲಿ ಥಿಯೋರಿಟಿಕಲ್. ಓಕೆ, ಸೊ ಇಲ್ಲಿ ನ್ಯೂಮ್ಯಾರಿಕಲ್ ಅಂತ ಏನು ಜಾಸ್ತಿ ಇರಲ್ಲ, ಥಿಯರಿಟಿಕಲ್ ಐಡಿಯಾಸ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ದಿಸ್ ಚಾಪ್ಟರ್ ಈಸ್ ವೆರಿ ಈಸಿ. ಓಕೆ ಗೈಸ್, ಅಗೇನ್ ದಿಸ್ ಇಸ್ ಒನ್ ಆಫ್ ದ ಕಾರ್ನರ್ ಸ್ಟೋನ್ಸ್, ರೈಟ್? ಸೊ ನಿಮಗೆ ಅಡ್ವಾನ್ಸ್ಡ್ ಫಿಸಿಕ್ಸಲ್ಲಿ ಅಥವಾ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಏನಾಯಿತು ಮಾಡರ್ನ್ ವರ್ಲ್ಡಲ್ಲಿ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಫಿಸಿಕ್ಸ್ ತುಂಬ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ರೈಟ್? ದಟ್ ಬರ್ತ್ ಆಫ್ ಟ್ರಾನ್ಸಿಸ್ಟರ್, ಸೊ ಐಡಿಯಾ ಆಫ್ ಟ್ರಾನ್ಸಿಸ್ಟರ್, ಐಡಿಯಾ ಆಫ್ ಜಂಕ್ಷನ್, ರೈಟ್? ಸೊ ಇದೆಲ್ಲ ಯಾವ ಥರ ನಾವು ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾಲೆಜ್ ಇವಾಲ್ವ್ ಆಯಿತು, ಆಗ್ತಾ ಹೋಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಈ ಒಂದು ಕೊನೆ ಚಾಪ್ಟರ್ ಏನಿದೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಥಿಯರಿಟಿಕಲ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರೋಗ್ರೆಸ್ ಆಫ್ ಯುವರ್ ಮಾಡರ್ನ್ ಫಿಸಿಕ್ಸ್ ನಾಲೆಜ್. ಓಕೆ, ಸೊ ಕ್ಲಿಯರ್ ಗೈಸ್? ಸೊ ಈ ಒಂದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರಲ್ಲಿ ನಾವು ಬೇಸಿಕಲಿ ಕ್ಲಾಸಿಫಿಕೇಷನ್ ಆಫ್ ಮಟೀರಿಯಲ್ಸ್, ಅದಾದಮೇಲೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೇನು, ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೇನು, ಪಿ ಎನ್ ಜಂಕ್ಷನ್ ಅಂದ್ರೇನು, semiconductor diode which is nothing but p-n junction, right? So it is a combination of p-type and n-type semiconductor. So at that end we will discuss about application of junction diode. Okay guys, clear? Right sir. So we'll begin with introduction to this chapter first. Classification of materials marana. I told you, so advancements in electronics ಏನide ಅಥವಾ modern communication has come out of this interesting thing which is semiconductor physics, right? Earlier calculations ne yav tara ಮಾಡ್ತಾ ಇದ್ರು ಅಂದರೆ analytical calculations were happening. Later so electronic calculations started ಯಾವಾಗ with vacuum tubes. so current ಅನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ there was a disadvantage ಏನಂದರೆ, ಸೊ ಆ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಕಂಟ್ರೋಲ್ ಮಾಡಬೇಕಂದ್ರೆ ತುಂಬ ಪವರ್ ಕನ್ಸಂಪ್ಷನ್ ಆಗ್ತಾಯಿತ್ತು. ಅಟ್ ದ ಸೇಮ್ ಟೈಮ್ ಅದು ಒಂದು ಬಲ್ಕಿ ಸಿಸ್ಟಮ್ ಆಗ್ತಾಯಿತ್ತು, ರೈಟ್? ಸೊ ನೀವು ನೋಡ್ಬೋದು ಕಂಪ್ಯೂಟರ್ ಪ್ರಿಲಿಮಿನರಿ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಇನ್ ಅರ್ಲಿ ಏಜಸ್ ಅಂತೇಳಿ ಚೆಕ್ ಮಾಡ್ಬೋದು. ಸೊ ಒಂದು ಸ್ಮಾಲ್ ಕಂಪ್ಯೂಟರ್, ಓಕೆ, ಜಸ್ಟ್ ಇಟ್ ಕ್ಯಾನ್ ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡೋ ಒಂದು ಕಂಪ್ಯೂಟರ್, ಇಟ್ ಯೂಸ್ ಟು ಬಿ ವೆರಿ ಹ್ಯೂಜ್, ರೈಟ್? ಸೊ ಅಷ್ಟು ದೊಡ್ಡ ಸಿಸ್ಟಮ್. ರೈಟ್ ನೋ ಅವರ್ ಮೊಬೈಲ್ ಫೋನ್ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಅಲ್ವಾ? ಸೊ ಫ್ರಮ್ ದೇರ್ ಟು ಇಯರ್ ಹೌ ವಿ ಹ್ಯಾವ್ ಕಾಂಪ್ಯಾಕ್ಟಿಫೈಡ್ ಅಂದರೆ, ಸೊ by doing more and more research on this area, right? So basically vacuum tubes ittu, vacuum tubes were replaced by what we called as p-n junction. So ee ondu p-n junction to p-n junction, right? p-n p-n p-n. so ee ondu combination inda ನಾವು ಟ್ರಾನ್ಸಿಸ್ಟರ್ ಅಂತೇಳಿ ಕರಿತೀವಿ, ರೈಟ್? ಸೊ ನೀವು ಅದನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ಪಿ ಎನ್ ಜಂಕ್ಷನಲ್ಲಿ ಎರಡು ಟೈಪ್ ಸೆಮಿಕಂಡಕ್ಟರ್ ಇರುತ್ತೆ, ಒಂದು ಪಿ ಟೈಪ್ ಇನ್ನೊಂದು ಎನ್ ಟೈಪ್. ಅದೇ ಒಂದು ಟ್ರಾನ್ಸಿಸ್ಟರಲ್ಲಿ 3 ಸೆಮಿಕಂಡಕ್ಟರ್ಸ್ ಇರುತ್ತೆ, ಇದರ್ 2p1 ಆರ್ 2n1p, ರೈಟ್? ಸೊ ಟ್ರಾನ್ಸಿಸ್ಟರ್, ರೈಟ್? ಟ್ರಾನ್ಸಿಸ್ಟರ್ ಯಾಕೆ 3 ಟರ್ಮಿನಲ್ ಟ್ರಾನ್ಸಿಸ್ಟರ್ ಅಂದರೆ ಈ ಥರ ಇರುತ್ತೆ ನಿಮಗೆ. ವೈ? ಬಿಕಾಸ್ 3 ಟರ್ಮಿನಲ್. ಸೊ ಇದೇನಿದೆ, ದಿಸ್ ಇಸ್ ಕೆಪಾಸಿಟರ್. ಅದೇ ಥರ ಇದೇನಿದೆ, ದಿಸ್ ಇಸ್ ರೆಸಿಸ್ಟರ್. ಓಕೆ, ಇದು ಒಂದು ರೆಸಿಸ್ಟರ್. ಆ್ಯಂಡ್ ಇದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನೋಡೋಕೆ ಈ ಥರ ಇರುತ್ತೆ, ರೈಟ್? ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು, ಮೊದಲು ವ್ಯಾಕ್ಯೂಮ್ ಟ್ಯೂಬ್ಸನ್ನು ರೀಪ್ಲೇಸ್ ಮಾಡಿದ್ದು ಇನ್ ಡಿಜಿಟಲ್ ಕ್ಯಾಲ್ಕುಲೇಷನ್ ವಿಚ್ ಇಸ್ ಟ್ರಾನ್ಸಿಸ್ಟರ್. ಸೊ ಟ್ರಾನ್ಸಿಸ್ಟರ್ ಆದಮೇಲೆ, ರೈಟ್? ಸೊ ಯಾವ ಥರ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಈ ಒಂದು ಇದರಲ್ಲಿ ಲಾಟ್ಸ್ ಆಫ್ ಈ ಕಾಂಪೊನೆಂಟ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಲೈಕ್ ಟ್ರಾನ್ಸಿಸ್ಟರ್, ಕೆಪಾಸಿಟರ್, ರೆಸಿಸ್ಟರ್, ಟು ಡೂ ವೆರಿ ಸ್ಪೆಸಿಫಿಕ್ ಎಲೆಕ್ಟ್ರಾನಿಕ್ ರಿಕ್ವೈರ್ಮೆಂಟ್, ವೆದರ್ ಇಟ್ ಈಸ್ ಕ್ಯಾಲ್ಕುಲೇಷನ್ ಆರ್ ಕಂಟ್ರೋಲಿಂಗ್ ದ ಸಿಸ್ಟಮ್, ಯಾವುದೇ ರೀತಿ ಇರಲಿ. ಸೊ ಎವಲ್ಯೂಷನ್ ನೀವು ಅರ್ಥ ಮಾಡ್ಕೋಬೋದು,
ರೈಟ್. ಸೊ ಎಲ್ಲಿಂದ ಎಲ್ಲಿಗೆ ಎವಲ್ಯೂಷನ್ ಆಗಿದೆ ಟೆಕ್ನಾಲಜಿ, ದಟ್ ಆಲ್ ಬಿಕಾಸ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಇನ್ ಫಿಸಿಕ್ಸ್, ರೈಟ್. ಸೊ ಕ್ಲಿಯರ್ ಗೈಸ್, ರೈಟ್ ನೋ. ಸೊ ದಿಸ್ ದ ಐಡಿಯಾ. ಸೊ ಇದೆಲ್ಲ ಅರ್ಥ ಆಗಬೇಕಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಬೇಸಿಕಿಂದ ಸ್ಟಾರ್ಟ್ ಮಾಡೋಣ. ಕ್ಲಾಸಿಫಿಕೇಶನ್ ಆಫ್ ಮಟೀರಿಯಲ್ಸ್, ರೈಟ್. ಸೊ ವಿ ಕ್ಲಾಸಿಫೈ ಮಟೀರಿಯಲ್ಸ್ನ, ವಿ ನೋ ದಟ್ ಮೆಟಲ್ಸ್ ಅಂತೇಳಿ, ನಾನ್ ಮೆಟಲ್ಸ್ ಅಥವಾ ಇನ್ಸುಲೇಟರ್ಸ್, ರೈಟ್, ಆ್ಯಂಡ್ ಸೆಮಿಕಂಡಕ್ಟರ್ಸ್. ಯಾವ ಬೇಸಿಸ್ ಮೇಲೆ ಈ ಒಂದು ಮೂರು ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆರ್ ರೆಸಿಸ್ಟಿವಿಟಿ ವ್ಯಾಲ್ಯೂ. ದಿಸ್ ಇಸ್ ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಅಂದರೆ ಒಂದು ಕರೆಂಟನ್ನು ಎಷ್ಟು ಸುಲಭವಾಗಿ ವಿ ಕ್ಯಾನ್ ಪಾಸ್ ಥ್ರೂ ದಟ್ ಮಟೀರಿಯಲ್, ರೈಟ್. ಸೊ ಇಫ್ ಚಾರ್ಜಸ್ ಫ್ಲೋ ಈಸಿಲಿ ಅಂದರೆ ಅದನ್ನು ನಾವು ಕಂಡಕ್ಟರ್ ಅಂತೇಳಿ ಕರಿತೀವಿ, ಆರ್ ಮೆಟಲ್ಸ್. ರೆಸಿಸ್ಟೆನ್ಸ್ ತುಂಬ ಇದೆ ಅಂದರೆ ಅದು ಇನ್ಸುಲೇಟರ್ಸ್, ಇನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಇದೆ ಅಂದರೆ ಅದಕ್ಕೆ ನಾವು ಸೆಮಿಕಂಡಕ್ಟರ್ಸ್ ಅಂತೇಳಿ ಕರಿತೀವಿ. ಸೊ ನೋಡ್ಬೋದು ಮೆಟಲ್ಸ್ ಅಂದರೆ ಲೋ ರೆಸಿಸ್ಟೆನ್ಸ್ ಹೈ ಕಂಡಕ್ಟೆನ್ಸ್, ಯಾಕಂದರೆ ರೆಸಿಸ್ಟಿವಿಟಿ ಈಸ್ ಉಲ್ಟಾ ಆಫ್ ಕಂಡಕ್ಟಿವಿಟಿ, ರೈಟ್. ಸೊ ರೆಸಿಸ್ಟೆನ್ಸ್ ಕಡಿಮೆ ಇತ್ತು ಅಂದರೆ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದರೆ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ, ರೈಟ್. ಸೊ ಅದೇ ಥರ ವ್ಯಾಲ್ಯೂ ನೀವು ನೋಡೋದಾದರೆ ರೆಸಿಸ್ಟಿವಿಟಿ ವ್ಯಾಲ್ಯೂ 10⁻² to 10⁻8 ಓಮ್ ಮೀಟರ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಲ್ಲ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದ ಡೈಮೆನ್ಷನ್ ಆಫ್ ದ ಆಬ್ಜೆಕ್ಟ್, ಬಟ್ ರೆಸಿಸ್ಟಿವಿಟಿ ಒಂದು ಎಲಿಮೆಂಟ್, ಒಂದು ಮಟೀರಿಯಲ್ನ ಫಿಕ್ಸ್ ಮಾಡಿದ್ರೆ ಅದಕ್ಕೆ ತನ್ನದೇ ಆದ ರೆಸಿಸ್ಟಿವಿಟಿ ಇರುತ್ತೆ. ಬಟ್ ರೆಸಿಸ್ಟೆನ್ಸ್ ಎಷ್ಟು ದೊಡ್ಡದಿದೆ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರ್, ಕಾಪರ್, ಅಲ್ಯೂಮಿನಿಯಂ ಫಾರ್ ಮೆಟಲ್ಸ್. ಓಕೆ, ಅದೇ ಥರ ಇನ್ಸುಲೇಟರ್ಸ್ಗೆ ಹೈ ರೆಸಿಸ್ಟೆನ್ಸ್ ಇರುತ್ತೆ ಅಥವಾ ಲೋ ಕಂಡಕ್ಟೆನ್ಸ್. ರೆಸಿಸ್ಟಿವಿಟಿ ವ್ಯಾಲ್ಯೂ ನೋಡ್ಬೋದು, ರೆಸಿಸ್ಟಿವಿಟಿ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ, ರೈಟ್. ಯು ಕ್ಯಾನ್ ಸಿ ಇಟ್ ಈಸ್ ಆಫ್ 10⁻12 ಟೈಮ್ಸ್, ರೈಟ್. ಸೊ 10⁻12 ಟೈಮ್ಸ್ ಆಫ್ ದಿಸ್ ಒನ್. ಅದೇ ಥರ ಸೆಮಿಕಂಡಕ್ಟರ್ಸ್ ಅಂದರೆ ಇದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಮೆಟಲ್ಸ್ ಮತ್ತು ಇನ್ಸುಲೇಟರ್ಸ್ ನಡುವೆ ಇರುತ್ತೆ. ದಟ್ ಈಸ್ ಬೇಸಿಕಲಿ ಟೆಂಪರೇಚರ್ ಡಿಪೆಂಡೆಂಟ್ ಆಗುತ್ತೆ, ರೈಟ್. ಸೊ ಟೆಂಪರೇಚರ್ ತುಂಬ ಕಡಿಮೆ ಇತ್ತು ಅಂದರೆ ಆ ಒಂದು ಸೆಮಿಕಂಡಕ್ಟರ್ ಏನಿದೆ ಅದು ಇನ್ಸುಲೇಟರ್ ಆಗಿರುತ್ತೆ. ಸೊ ಟೆಂಪರೇಚರ್ ಲೈಕ್ ರೂಮ್ ಟೆಂಪರೇಚರ್ ಇದ್ದರೂ ಕೂಡ ಈ ಸೆಮಿಕಂಡಕ್ಟರ್ ಏನಿದೆ ಪರ್ಫೆಕ್ಟ್ ಕಂಡಕ್ಟರ್ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಲ್ಲೇ ಇಂಟರ್ನಲ್ ಸ್ಟ್ರಕ್ಚರ್ ಏನಿರುತ್ತೆ, ಸೈಂಟಿಸ್ಟ್ ಯಾವ ಥರ ಅಪ್ರೋಚನ್ನು ಇಟ್ಕೊಂಡು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರು ಅನ್ನೋದೆಲ್ಲ ನಿಮಗೆ ಈ ಒಂದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಬೇಸಿಕಲಿ ಸೆಮಿಕಂಡಕ್ಟರ್ ಫಿಸಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಪರ್ಸನಲಿ ಟು ಸ್ಟಡಿ ಫಿಸಿಕ್ಸ್ ದಿಸ್ ಚಾಪ್ಟರ್ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್, ಯಾವಾಗ ನಾನು PN ಜಂಕ್ಷನ್ನ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಂಡೆ ಆವಾಗ ನನಗೆ ಫಿಸಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸಿ ಅನಾಲಿಟಿಕಲಿ ಥಿಯರಿ ಆಫ್ ರಿಲೇಟಿವಿಟಿ, ಬಟ್ ಯುನೋ ಡಿಸೈನ್ ವೈಸ್ ದೀಸ್ ಆರ್ ದ ಟೆಕ್ನಿಕಲ್ ಇಂಪ್ಲಿಕೇಶನ್ ವೈಸ್ ಫಿಸಿಕ್ಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸಿದ್ದು ಯಾವಾಗ ಅಂದರೆ ವೆನ್ ಐ ಸ್ಟಡಿಡ್ ದ ಸೆಮಿಕಂಡಕ್ಟರ್ ಫಿಸಿಕ್ಸ್, ರೈಟ್. ಸೊ ಹಾಗಾಗಿ ದಿಸ್ ಚಾಪ್ಟರ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ನೀವು ಗಮನ ಕೊಟ್ಟು ಕೇಳ್ತಾ ಹೋಗಬೇಕು. ಸೊ ಬೇಸಿಕಲಿ ಯಾವ ಥರ ನಾವು ಒಂದು ಸಾಲಿಡ್ಸ್ನ ಕ್ಲಾಸಿಫೈ ಮಾಡಿದ್ವಲ್ವ, ಮೆಟಲ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಯಾವ ಥರ ನಾವು ಆ ಎನರ್ಜಿ ಸ್ಟ್ರಕ್ಚರ್, ರೈಟ್. ಸೊ ಕಂಡಕ್ಷನ್ ಅಂತ ಹೇಳ್ತೀರಾ, ಡಸಂಟ್ ಕಂಡಕ್ಟ್ ಅಂತ ಹೇಳ್ತೀರಾ, ರೆಸಿಸ್ಟರ್, ಕಂಡಕ್ಟೆನ್ಸ್, ರೈಟ್. ಸೊ ಯಾವ ಥರ ನಾವು ಇದನ್ನು ಅರ್ಥ ಮಾಡ್ಕೋಬೋದು ಅನ್ನೋದಕ್ಕೆ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ರೈಟ್. ಸೊ ಈ ವರ್ಡನ್ನು ನೀವು ಫೋಕಸ್ ಮಾಡಿ, ಎನರ್ಜಿ ಬ್ಯಾಂಡ್ಸ್. ಓಕೆ, ಸೊ ಹಾಗಾದರೆ ಎನರ್ಜಿ ಬ್ಯಾಂಡ್ ಏನು? ಬ್ಯಾಂಡ್ ಅಂದ್ರೇನು? ಒಬ್ಬ ಅಲ್ಲ, ಕಲೆಕ್ಷನ್, ರೈಟ್. ಸೊ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇದೆ, ಅದು ಹತ್ರ ಇದ್ದಾಗ, ಒಟ್ಟಿಗೆ ಇದ್ದಾಗ, ರೈಟ್, ಡಿಫ್ರೆಂಟ್ ಸಿಂಗರ್ಸ್ ಇದ್ದಾರೆ, ರೈಟ್. ಎಲ್ಲರೂ ಸೇರಿಕೊಂಡು ಒಂದು ಗುಂಪು ಮಾಡಿದ್ರೆ ಅದಕ್ಕೆ ಏನಂತ ಹೇಳಿ ಕರಿತೀವಿ? ಬ್ಯಾಂಡ್ ಅಂತ ಹೇಳ್ತೀವಲ್ವ. ಸೊ ಅದೇ ಥರ, ಸೊ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಕ್ಲೋಸ್ಲಿ ಇದ್ದಾಗ ನಾವು ಅದಕ್ಕೆ ಬ್ಯಾಂಡ್ ಅಂತೇಳಿ ಕರಿತೀವಿ, ಎನರ್ಜಿ ಬ್ಯಾಂಡ್. ಓಕೆ, ವೆರಿ ಕ್ಲೋಸ್ಲಿ ಸ್ಪೇಸ್ಡ್ ಎನರ್ಜಿ ಲೆವೆಲ್ಸಿಗೆ ಏನಂತ ಹೇಳಿ ಕರಿತೀವಿ? ಎನರ್ಜಿ ಬ್ಯಾಂಡ್. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇಫ್ ದೇರ್ ಆರ್ ಎನರ್ಜಿ ಲೆವೆಲ್ಸ್ ಲೈಕ್ ದಿಸ್, ಹತ್ತತ್ರ ಇತ್ತು ಅಂದರೆ ಈ ಒಂದು ಕಲೆಕ್ಷನನ್ನು ನಾನು ಬ್ಯಾಂಡ್ ಅಂತೇಳಿ ಕರಿತೀನಿ. ಓಕೆನಾ? ಎಸ್ ಸರ್, ಫೈನ್. ಹತ್ತತ್ರ ಇದ್ದರೆ ನೀವು ಅದನ್ನು ಬ್ಯಾಂಡ್ ಅಂತೇಳಿ ಕರಿತೀರಾ. ಓಕೆ, ಹಾಗಾದರೆ ಈ ಎನರ್ಜಿ ಬ್ಯಾಂಡ್ಸಲ್ಲಿ ಮಟೀರಿಯಲ್ಸಲ್ಲಿ, ರೈಟ್, ಸಾಲಿಡ್ಸಲ್ಲಿ ವಿ ಸಿ 2 ಟೈಪ್ಸ್ ಆಫ್ ಬ್ಯಾಂಡ್ಸ್, ಒಂದು ವೇಲೆನ್ಸ್ ಬ್ಯಾಂಡ್, ಇನ್ನೊಂದು ಕಂಡಕ್ಷನ್ ಬ್ಯಾಂಡ್. ಓಕೆ, ವೇಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ರೈಟ್. ಸರ್, ವಾಟ್ ಈಸ್ ದ ಮೀನಿಂಗ್? ಇವಾಗ ನಾನು ಒಂದು ಆ್ಯಟಮನ್ನು ತೊಗೊತೀನಿ. ಆ್ಯಟಮಲ್ಲಿ ಬೇಸ್ಡ್ ಆನ್ ಯಾವ ಆ್ಯಟಮ್, ರೈಟ್.
ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಡಿಫರ್ ಆಗ್ತಾ ಹೋಗುತ್ತೆ, ರೈಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಡಿಫರ್ ಆಗ್ತಾ ಹೋಗುತ್ತೆ. ಇವಾಗ ಒಂದು ಆಟಮ್ ಇದೆ, ರೈಟ್, ಇನ್ನೊಂದು ಆಟಮ್ ಇದೆ, ರೈಟ್, ಇನ್ನೊಂದು ಆಟಮ್ ಇದೆ. ಅಂದರೆ ಟುಗೆದರ್ ಲೆಟ್ಸ್ ಎ ಇನ್ಫೈನೈಟ್ ನಂಬರ್, ರೈಟ್. ಸೊ ಇನ್ಫೈನೈಟ್ ನಂಬರ್ ಆಫ್ ಸೇಮ್ ಎಲಿಮೆಂಟ್, ರೈಟ್. ಲೆಟ್ಸ್ ಎ ಐರನ್, ಓಕೆ. ಒಂದು ಐರನ್ ಬಾಕ್ಸ್ ಇದೆ, ರೈಟ್. ಐರನ್ ಬಾಕ್ಸಲ್ಲಿ ಎಷ್ಟಿದೆ? ಸಿಕ್ಕಾಬಟ್ಟೆ ಐರನ್ ಆಟಮ್ಸ್ ಇದೆ, ರೈಟ್. ಪ್ರತಿಯೊಂದು ಐರನ್ ಆಟಮಲ್ಲಿ ತನ್ನದೇ ಆದ ವೇಲೆನ್ಷಿಯಲ್ ಇದೆ, ಆಬ್ವಿಯಸ್ಲಿ ಸೇಮ್ ವೇಲೆನ್ಷಿಯಲ್, ಎಲ್ಲದಕ್ಕೂ ಕೂಡ ಸೇಮ್ ವೇಲೆನ್ಷಿಯಲ್, ರೈಟ್. ಸೊ ಈಚ್ ಆಫ್ ದೀಸ್ ಎಲೆಕ್ಟ್ರಾನ್ಸ್ ಇನ್ ವೇಲೆನ್ಷಿಯಲ್ ಏನಿದೆ, ಎಲೆಕ್ಟ್ರಾನ್ಸ್ ಎಲ್ಲ ಪ್ರತಿಯೊಂದು ಆಟಮಲ್ಲಿರೋದು ಅದರದೇ ಆದ ಎನರ್ಜಿ, ವೇಲೆನ್ಸ್ ಎನರ್ಜಿ ಲೆವೆಲ್ ಇದೆ ಅಲ್ವಾ, ರೈಟ್. ಸೊ ಲೆಟ್ಸೆ ಬರೀ 100 ಇದೆ ಅಂತ ಅಂದ್ಕೊಳ್ಳೋಣ, 100 ಆಟಮ್ಸ್ ಇದೆ, ರೈಟ್. ಸೊ ಈ 100 ಆಟಮ್ಸ್ಗೂ ತನ್ನದೇ ಆದ ವೇಲೆನ್ಷಿಯಲ್ ಇದೆ ಅಲ್ವಾ, ಕರೆಸ್ಪಾಂಡಿಂಗ್ ವೇಲೆನ್ಷಿಯಲ್ ಎನರ್ಜಿ ಇದೆ ಅಲ್ವಾ, ರೈಟ್. ಸೊ ಈ ಎಲ್ಲ ವೇಲೆನ್ಷಿಯಲ್ ಎನರ್ಜೀಸ್, ರೈಟ್, ಮೇ ಬಿ ಟು ಲಿಟಲ್, ಅಂದರೆ ಎಕ್ಸಾಕ್ಟ್ಲಿ ನಾಟ್ ಈಕ್ವಲ್, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಬೇಸ್ಡ್ ಆನ್ ದ ಲೊಕೇಶನ್ ಆಫ್ ದಟ್ ಆಟಮ್ ಇನ್ ದ ಮ್ಯಾಟರ್, ರೈಟ್. ಸೊ ಈ ಎಲ್ಲ ವೇಲೆನ್ಷಿಯಲ್ ಎನರ್ಜೀಸ್ ಟುಗೆದರ್ ನಾನೇನಂತ ಕರಿತಾ ಇದ್ದೀನಿ? ವೇಲೆನ್ಸ್ ಬ್ಯಾಂಡ್, ಓಕೆ. ವೇಲೆನ್ಸ್ ಬ್ಯಾಂಡ್ ಏನು? ಬ್ಯಾಂಡ್ ಆಕ್ಯುಪೈಡ್ ಬೈ ವೇಲೆನ್ಸ್ ಎಲೆಕ್ಟ್ರಾನ್ಸ್, ರೈಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸರ್ಟೆನ್ ಎನರ್ಜಿ ಲೆವೆಲ್ಸಲ್ಲಿ ಇದೆ ಒಂದು ಆಟಮಲ್ಲಿ, ಅದೇ ಥರ ಹಂಡ್ರೆಡ್ಸ್ ಆಫ್ ಆಟಮ್ಸ್ ಇದೆ. ಸೊ ಈ ಎಲ್ಲ ಕೂಡ ಕ್ಲೋಸ್ಲಿ ಸ್ಪೇಸ್ಡ್, ರೈಟ್. ಸೊ ಆ ಒಂದು ಕ್ಲೋಸ್ಲಿ ಸ್ಪೇಸ್ಡ್ ಎನರ್ಜಿ ಲೆವೆಲ್ಸನ್ನು ನಾನು ಏನಂತ ಕರಿತಾ ಇದ್ದೀನಿ? ಬ್ಯಾಂಡ್ ಅಂತೇಳಿ ಕರಿತಿದ್ದೀನಿ. ಬಟ್ ಅದು ವೇಲೆನ್ಸ್ ಶೆಲ್ ಇರೋದ್ರಿಂದ ವೇಲೆನ್ಸ್ ಬ್ಯಾಂಡ್. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ನಾವು ಕಂಡಕ್ಷನ್ ಬ್ಯಾಂಡ್, ರೈಟ್. ಸೊ ಇವಾಗ ಕಂಡಕ್ಷನ್ ಬ್ಯಾಂಡ್ ಅಂದರೆ ಸಿ ವೇಲೆನ್ಸ್ ಬ್ಯಾಂಡ್, ರೈಟ್. ಫಸ್ಟ್ ಆಫ್ ಆಲ್ ವೇಲೆನ್ಸ್ ಬ್ಯಾಂಡ್ ಅಂದರೆ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ದ ಆಟಮ್, ರೈಟ್. ಸೊ ಎಲೆಕ್ಟ್ರಾನ್ ಇರೋ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ದ ಎಲೆಕ್ಟ್ರಾನ್, ರೈಟ್. ಸೊ ಕಂಡಕ್ಷನ್ ಅಂದರೆ ಎಲೆಕ್ಟ್ರಾನ್ಸ್ ಮೂವಿಂಗ್. ಓ, ಮೆಟಲ್ ಅಂದರೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್, ಅರ್ಥ? ಸೊ ಆ ಒಂದು ಎಲೆಕ್ಟ್ರಾನ್ ಈಸ್ ನಾಟ್ ಕನ್ಫೈನ್ಡ್ ಟು ಪರ್ಟಿಕ್ಯುಲರ್ ಆಟಮ್, ಇದು ಇಟ್ ಕ್ಯಾನ್ ಗೋ ಎನಿವೇರ್, ಅರ್ಥ? ಇದು ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ನಿಂದ ಸ್ವಲ್ಪ ಹೊರಗಡೆ ಬರಬೇಕು, ರೈಟ್. ಹೊರಗಡೆ ಬಂದಾಗ ಇಟ್ ಈಸ್ ಫ್ರೀ ಆಫ್ ದ ಆಟಮ್, ರೈಟ್. ಇಟ್ ಈಸ್ ಫ್ರೀ ಆಫ್ ದ ಆಟಮ್. ಆ ಒಂದು ಆಟಮಿಂದ ಹೊರಗಡೆ ಇದೆ, ಬಟ್ ಮ್ಯಾಟರಿಂದ ಇಟ್ ಈಸ್ ನಾಟ್ ಔಟ್ ಆಫ್ ದ ಮ್ಯಾಟರ್, ಇಟ್ ಈಸ್ ಸ್ಟಿಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅದರ್ ಆಟಮ್ಸ್, ಓಕೆ. ಸೊ ಎಲ್ಲ ಸಿಮಿಲರ್ ಆಟಮ್ಸ್ ಇರೋದ್ರಿಂದ ಯಾವಾಗ ಒಂದು ಎಲೆಕ್ಟ್ರಾನ್ ಫ್ರೀ ಆಗುತ್ತೆ, ರೈಟ್, ಯಾವಾಗ ಒಂದು ಎಲೆಕ್ಟ್ರಾನ್ ಫ್ರೀ ಆಗುತ್ತೆ ಫ್ರಮ್ ಇಟ್ ಗೆಟ್ಸ್ ಫ್ರೀಡಮ್, ಆ ಒಂದು ಪೇರೆಂಟ್ ಆಟಮಿಂದ ಫ್ರೀಡಮ್ ಸಿಗುತ್ತೆ. ಸೊ ಎಲೆಕ್ಟ್ರಾನ್ ಫ್ರೀ, ರೈಟ್. ಸೊ ಆಲ್ ದೀಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ಫ್ರಮ್ ಎನಿವೇ ಟು ಎನಿವೇರ್ inside the metal. Why? Because electrostatic potential of a metal ಏನಿರುತ್ತೆ? ಸೇಮ್ ಇರುತ್ತೆ, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಮೆಟಲ್ ಏನಿರುತ್ತೆ? 0 ಇರುತ್ತೆ. ಎವ್ರಿಥಿಂಗ್ ಲಿಂಕ್ ಟು ಎಲೆಕ್ಟ್ರೋಸ್ಟಾಟಿಕ್. ಸೊ ಯಾವಾಗ ಒಂದು ಪೇರೆಂಟ್ ಆಟಮಿಂದ ಫ್ರೀಡಮ್ ಸಿಗುತ್ತೆ, ಇಟ್ ಕ್ಯಾನ್ ಮೂವ್ ಇನ್ ಎನಿವೇರ್ ಇನ್ ದ ಲ್ಯಾಟಿಸ್, ರೈಟ್. ಸೊ ಆ ಒಂದು ಕಲೆಕ್ಷನ್ ಆಫ್ ಕಂಡಕ್ಷನ್ ಎನರ್ಜಿ ಲೆವೆಲ್ಸ್, ಆಯಿತಾ? ಕಂಡಕ್ಷನ್ ಎನರ್ಜಿ ಲೆವೆಲ್ಸ್ ಆಫ್ ಈಚ್ ಮೂವಿಂಗ್ ಎಲೆಕ್ಟ್ರಾನ್, ಅದನ್ನು ನಾವೇನಂತ ಕರಿಬೋದು? ಕಂಡಕ್ಷನ್ ಬ್ಯಾಂಡ್, ಓಕೆ. ಕ್ಲಿಯರ್ನಾ? ಬ್ಯಾಂಡ್ ಆಫ್ ಹೈಯರ್ ಎನರ್ಜಿ, ರೈಟ್. ಸೊ ಬ್ಯಾಂಡ್ ಆಫ್ ಹೈಯರ್ ಎನರ್ಜಿ ವಿಚ್ ಇಸ್ ಎಂಟಿ ಆರ್ ಪಾರ್ಷಿಯಲಿ ಫಿಲ್ಡ್. ಪಾರ್ಷಿಯಲಿ ಫಿಲ್ಡ್ ಆವಾಗ ಲೆಟ್ಸ್ ಎ ಟೆಂಪರೇಚರ್ ತುಂಬ ಜಾಸ್ತಿ ಆಯಿತು, ಆವಾಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ? ಸ್ವಲ್ಪ ಎನರ್ಜಿನ ಪಡ್ಕೊಳ್ತು, ಥರ್ಮಲ್ ಎನರ್ಜಿ, ರೈಟ್. ಸೊ ಟೆಂಪರೇಚರ್ ಗಿವ್ಸ್ ಎನರ್ಜಿ. ಸೊ ಟೆಂಪರೇಚರಿಂದ ಥರ್ಮಲ್ ಎನರ್ಜಿ ಬಂತು, ರೈಟ್. ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಎಲೆಕ್ಟ್ರಾನ್ ಎನರ್ಜಿ ಗೋಸ್ ಅಪ್, ರೈಟ್. ಟೆಂಪರೇಚರ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ ಅಲ್ವಾ? ಸೊ ಎಲೆಕ್ಟ್ರಾನ್ ಎನರ್ಜಿ ಗೋಸ್ ಅಪ್. ಸೊ ಇಟ್ ಈಸ್ ಅ ಹೈಯರ್ ಎನರ್ಜಿ ವಿಚ್ ಈಸ್ ಎಂಟಿ. ಹೈಪೋಥೆಟಿಕಲಿ ಟೆಂಪರೇಚರ್ 0 ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಏನಿರುತ್ತೆ? ಖಾಲಿ ಇರುತ್ತೆ. ಯಾಕಂದರೆ ಎಲ್ಲ ಎಲೆಕ್ಟ್ರಾನ್ಸು ಅಟ್ 0 ಕೆಲ್ವಿನ್ ವೆರಿ ಕೋಲ್ಡ್ ಟೆಂಪ್ರೇಚರಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲಿ ಇರುತ್ತೆ? ಆದರೆ ಆಟಮಲ್ಲೇ ಇರುತ್ತೆ, ಎಲ್ಲೂ ಹೊರಗಡೆ ಹೋಗಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗಲ್ಲ. ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆವಾಗ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಕಮಿಂಗ್ ಟು ಕಂಡಕ್ಷನ್ ಬ್ಯಾಂಡ್. ಕ್ಲಿಯರ್ನಾ? ಸೊ ಇಲ್ಲಿ ಬರ್ದಿದ್ದೀನಿ ನೋಡ್ಕೊಳ್ಳಿ, ಇದು ಎಲೆಕ್ಟ್ರಾನ್ ಎನರ್ಜಿ, ರೈಟ್. ಸೊ ಇದು ಎಲೆಕ್ಟ್ರಾನ್ ಎನರ್ಜಿ. ಸೊ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಎಲ್ಲಿರುತ್ತೆ ಸರ್? ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ, ಅದರ ಎನರ್ಜಿ ಏನಿರುತ್ತೆ ವೆರಿ ನೆಗೆಟಿವ್ ಇರುತ್ತೆ ಕಂಪೇರ್ ಟು ಔಟರ್ ಮೋಸ್ಟ್, ರೈಟ್. ಸೊ ಹಾಗಾದರೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಸ್ಗೆ ಏನಂತ ಹೇಳಿ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್. ಆಲ್ ಟುಗೆದರ್ ಆಟಮ್ಸ್
ವೇಲೆನ್ಸ್ ಬ್ಯಾಂಡ್, ರೈಟ್. ಸೊ ವೇಲೆನ್ಸ್ ಬ್ಯಾಂಡ್, ಸೊ ಇದು ವೇಲೆನ್ಸ್ ಬ್ಯಾಂಡ್, ಡಿಫ್ರೆಂಟ್ ಬ್ಯಾಂಡ್ಸ್ ಇದೆ, ಅದಕ್ಕೆ ನಾವು ಇದನ್ನು ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಇದೆ, ಅದಕ್ಕೆ ನಾವು ಇದನ್ನು ವೇಲೆನ್ಸ್ ಬ್ಯಾಂಡ್ ಅಂತೇಳಿ ಕರಿತಿದ್ದೀವಿ. ಓಕೆ, ಅದೇ ಥರ ಹೈಯರ್ ಎನರ್ಜಿಯಲ್ಲಿ ಡಿಫ್ರೆಂಟ್ ಕಂಡಕ್ಷನ್ ಎನರ್ಜಿ ಲೆವೆಲ್ಸ್ ಇದೆ, ಅದಕ್ಕೆ ನಾವು ಕಂಡಕ್ಷನ್ ಬ್ಯಾಂಡ್ ಅಂತೇಳಿ ಕರಿತಿದ್ದೀವಿ. ಓಕೆನಾ. ಸೊ ಬೇಸಿಕಲಿ ಕಂಡಕ್ಷನ್ ಬ್ಯಾಂಡ್ ಎನರ್ಜಿ ಏನಿರುತ್ತೆ ಜಾಸ್ತಿ ಇರುತ್ತೆ ಕಂಪೇರ್ ಟು ವೇಲೆನ್ಸ್ ಬ್ಯಾಂಡ್. ಓಕೆನಾ. ಸೊ ಹಾಗಾದರೆ ಈ ಒಂದು ಬಾಟಮ್ ಮೋಸ್ಟ್ ಆಫ್ ಕಂಡಕ್ಷನ್, ಓಕೆ, ಬಾಟಮ್ ಮೋಸ್ಟ್ ಆಫ್ ಕಂಡಕ್ಷನ್ ಏನಿದೆ ಅಲ್ಲಿಂದ ಟಾಪ್ ಮೋಸ್ಟ್ ಆಫ್ ವೇಲೆನ್ಸ್. ಓಕೆ, ಸೊ ಈ ಒಂದು ಎನರ್ಜಿ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಎನರ್ಜಿ ಗ್ಯಾಪ್ ಅಂತೇಳಿ ಕರಿತೀವಿ, ಎನರ್ಜಿ ಗ್ಯಾಪ್. ಸೊ ಕಂಡಕ್ಷನ್ ಬ್ಯಾಂಡ್ಗೂ ವೇಲೆನ್ಸ್ ಬ್ಯಾಂಡ್ಗೂ ಇರೋ ಡಿಫ್ರೆನ್ಸ್, ರೈಟ್, ಬಾಟಮ್ ಆಫ್ ಕಂಡಕ್ಷನ್, ಟಾಪ್ ಆಫ್ ವೇಲೆನ್ಸ್ ಬ್ಯಾಂಡ್. ಓಕೆ, ಸೊ ಈ ಒಂದು ಡಿಫ್ರೆನ್ಸನ್ನು ನಾವು ಎನರ್ಜಿ ಗ್ಯಾಪ್ ಅಂತೇಳಿ ಕರಿತೀವಿ, ಬೇಸ್ಡ್ ಆನ್ ದ ಎನರ್ಜಿ ಗ್ಯಾಪ್ ವ್ಯಾಲ್ಯೂ, ರೈಟ್. ಸಿ ದಟ್ ಈಸ್ ರೆಸಿಸ್ಟಿವಿಟಿ ವ್ಯಾಲ್ಯೂ ಏನು ಹೇಳಿದೆ ನಾನು, ದಟ್ ಈಸ್ ಮೆಷರಬಲ್. ಓಕೆ, ಮೆಷರಬಲ್. ಬಟ್ ಇನ್ಸೈಡ್ ಹಿಡನ್ ಥಿಯರಿ ಏನು ಎನರ್ಜಿ ಗ್ಯಾಪ್. ಸೊ ದಿಸ್ ಇಸ್ ಆಲ್ ಥಿಯರಿ, ರೈಟ್. ಸೊ ಥಿಯರಿ ಏನು ಹೇಳ್ತಾ ಇದೆ, ಎನರ್ಜಿ ಗ್ಯಾಪ್ ಬೇಸಿಸ್ ಮೇಲೆ ನಾವು ಮಟೀರಿಯಲ್ಸ್ನ ಕ್ಲಾಸಿಫೈ ಮಾಡ್ಬೋದು, ರೈಟ್. ಸೊ ಹಾಗಾದರೆ ಯಾವ ಥರ, ಅಲ್ಲಿ ಶೋ ಯು ಯಾವ ಥರ ಅಂದರೆ, ಸೊ ಎನರ್ಜಿ ಬ್ಯಾಂಡ್ ಬೇಸಿಸ್ ಮೇಲೆ ಸೇಮ್ ಸಾಲಿಡ್ಸನ್ನು ನಾವು ಮೆಟಲ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ನ ಕ್ಲಾಸಿಫೈ ಮಾಡ್ಬೋದು. ಯಾವ ಥರ ಅಂದರೆ ಮೆಟಲ್ಸಲ್ಲಿ ಕಂಡಕ್ಷನ್ ಬ್ಯಾಂಡ್ ಏನಿದೆ ಮತ್ತು ವೇಲೆನ್ಸ್ ಬ್ಯಾಂಡ್ ಏನಿದೆ ಎರಡೂ ಕೂಡ ಓವರ್ಲ್ಯಾಪ್ ಆಗಿರುತ್ತೆ. ಓಕೆ, ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ, ರೈಟ್, ಇಟ್ ಈಸ್ ವೆರಿ ಈಸಿ. ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಗೆ ಕಂಡಕ್ಷನ್ ಬ್ಯಾಂಡಿಗೆ ಹೋಗ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡೋಕ್ಕೆ ಇಟ್ ಈಸ್ ವೆರಿ ಈಸಿ. ಓಕೆ, ಫಾರ್ ಅ ಮೆಟಲ್, ಯಾಕಂದರೆ ಎರಡೂ ಬ್ಯಾಂಡ್ಗಳು ಓವರ್ಲ್ಯಾಪ್ ಆಗಿದೆ, ಯಾವುದೇ ರೀತಿ ಎನರ್ಜಿ ಗ್ಯಾಪ್ ಇಲ್ಲ. ಎಲೆಕ್ಟ್ರಾನ್ ಇನ್ ವೇಲೆನ್ಸ್ ಬ್ಯಾಂಡ್ ಇಟ್ಸ್ ಆಸ್ ಇಫ್ ಇಟ್ ಈಸ್ ಇನ್ ಕಂಡಕ್ಷನ್ ಬ್ಯಾಂಡ್ ಫಾರ್ ಮೆಟಲ್. ಓಕೆ, ಬಟ್ ಇನ್ಸುಲೇಟರ್ಗೆ ಕಂಡಕ್ಷನ್ ಬ್ಯಾಂಡ್ಗೂ ವೇಲೆನ್ಸ್ ಬ್ಯಾಂಡ್ಗೂ ಡಿಫ್ರೆನ್ಸ್ ಇರುತ್ತೆ. ಅದೇನಂದರೆ 3 to 6 ಎಲೆಕ್ಟ್ರಾನ್ ವೋಲ್ಟ್. ಸೊ ಬಾಟಮ್ ಆಫ್ ಕಂಡಕ್ಷನ್ ಬಾಂಡ್ಗೂ ಟಾಪ್ ಆಫ್ ವೇಲೆನ್ಸ್ ಬ್ಯಾಂಡ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, 3 to 6 ಎಲೆಕ್ಟ್ರಾನ್ ವೋಲ್ಟ್. ಅಂದರೆ ಇವಾಗ ಇಲ್ಲೊಂದು ಲೆಟ್ಸೇ ಎಲೆಕ್ಟ್ರಾನ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಔಟರ್ ಮೋಸ್ಟ್ ಅಂದರೆ ಟಾಪ್ ಮೋಸ್ಟ್ ಆಫ್ ವೇಲೆನ್ಸ್ ಬ್ಯಾಂಡಲ್ಲಿ. ಇದನ್ನು ನಾನು ಕಂಡಕ್ಷನ್ ಬ್ಯಾಂಡ್ಗೆ ಹಾಕಬೇಕಂದ್ರೆ ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕು, 3 to 6 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಕ್ಯಾನ್ ವಿ ಗಿವ್ ದಟ್? ಯಾ, ದೇರ್ ಆರ್ ಮೆಥಡ್ಸ್. ಆ ಒಂದು ಎನರ್ಜಿನ ನಾನು ಕ್ರಿಯೇಟ್ ಮಾಡ್ಬೋದು ಎಲೆಕ್ಟ್ರಾನಿಗೆ ಟು ಪುಟ್ ಇಟ್ ಇನ್ ಕಂಡಕ್ಷನ್ ಬ್ಯಾಂಡ್ ಬೈ ಅಪ್ಲೈಯಿಂಗ್ ವೋಲ್ಟೇಜ್, ಅಥವಾ ಥರ್ಮಲಿ ಕೂಡ ಆಗುತ್ತೆ. ಅಂದರೆ ಟೆಂಪರೇಚರ್ ಈಸ್ ಆಲ್ಸೋ ಸೋರ್ಸ್ ಆಫ್ ಎನರ್ಜಿ ಅಲ್ವಾ. ಸೊ ಟೆಂಪರೇಚರ್ನ ರೈಸ್ ಮಾಡಿದರೆ ಪಾಸಿಬಿಲಿಟಿ ಇದೆ ಏನು, ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಎಲೆಕ್ಟ್ರಾನ್ಸ್ಗಳನ್ನ ಎಳೆದಾಕೋಕ್ಕೆ, ರೈಟ್. ಸೊ ದೇರ್ ಈಸ್ ಅ ಪಾಸಿಬಿಲಿಟಿ. ಬಟ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಇನ್ಸುಲೇಟರ್ಸ್ ಏನಿದೆ, ಇಂಟರ್ನಲಿ ಅವುಗಳ ಕಂಡಕ್ಷನ್ ಬಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ನಡುವೆ ಗ್ಯಾಪ್ ಇದೆ, 3 to 6 ಎಲೆಕ್ಟ್ರಾನ್ ವೋಲ್ಟ್. ಕ್ಲಿಯರ್ನಾ? ಅದೇ ಥರ ಸೆಮಿಕಂಡಕ್ಟರ್ಸಲ್ಲಿ ಏನಿರುತ್ತೆ ಅಂದರೆ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್. ಸಿ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್, ಇಟ್ ಈಸ್ ಸ್ಟ್ರಕ್ಚರ್ ಆಫ್ ಆಟಮ್, ರೈಟ್. ಸೊ ಇದು ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಬರೋದು. ಸೊ ಯು ಕ್ಯಾನ್ ಅಪ್ಲೈ ಟು ಎನಿ ಮಟೀರಿಯಲ್, ಬಟ್ ಆ ಮಟೀರಿಯಲ್ ಬೇಸಿಸ್ ಮೇಲೆ ಎನರ್ಜಿ ಗ್ಯಾಪ್. ಓಕೆನಾ? ಸೊ ಹಾಗಾದರೆ ಸೆಮಿಕಂಡಕ್ಟರಲ್ಲಿ ಎನರ್ಜಿ ಗ್ಯಾಪ್ ಏನಿದೆ, ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಸೊ ಈ ಮೆಟಲ್ಸ್ ಏನಿದೆ ಓವರ್ಲ್ಯಾಪ್ ಆಗಿಬಿಟ್ಟಿದೆ, ಇನ್ಸುಲೇಟರ್ ಏನಿದೆ ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ. ಬಟ್ ಸೆಮಿಕಂಡಕ್ಟರ್ಸ್ ಏನಿದೆ ಎನರ್ಜಿ ಗ್ಯಾಪ್ ಈಸ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಎಸ್ಪೆಷಲಿ ನಿಮಗೆ ಸೆಮಿಕಂಡಕ್ಟರ್ಸಲ್ಲಿ ನಾವು ಫೋಕಸ್ ಮಾಡೋದು ಸಿಲಿಕಾನ್ ಮತ್ತು ಜರ್ಮೇನಿಯಮ್. ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಥಿಂಗ್ಸ್ ಆಲ್ಸೋ, ಬಟ್ ನಿಮಗೆ ಈ ಲೆವೆಲಲ್ಲಿ ರೈಟ್ ನಾವು ನೀವು ಫೋಕಸ್ ಮಾಡೋದು ಜಸ್ಟ್ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್. At room temperature, so ಈ ಎನರ್ಜಿ ಗ್ಯಾಪ್ ಏನಿದೆ ಫಾರ್ ಜರ್ಮೇನಿಯಮ್ 1.2 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಅದೇ ಸಿಲಿಕಾನ್ಗೆ 0.7 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಹಾಗಾದರೆ ವೇಲೆನ್ಸ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ ಫ್ರಮ್ ಸಿಲಿಕಾನ್ ಆಟಮ್ ಕಂಡಕ್ಷನ್ ಬ್ಯಾಂಡಿಗೆ ಹಾಕಬೇಕಂದ್ರೆ ಎಷ್ಟು ಎನರ್ಜಿ ಕೊಡಬೇಕು, 0.7 ಎಲೆಕ್ಟ್ರಾನ್ ವೋಲ್ಟ್. ಓಕೆ, will it make semiconductor physics complete? No, it is just an understanding, right? It is just an understanding.
ಯಾವ ಥರ ಸ್ಟಿಲ್ ಪ್ರೊಸೀಡ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಇಷ್ಟು ಕ್ಲಿಯರ್ ಅಲ್ವಾ? ಬೇಸ್ಡ್ ಆನ್ ಎನರ್ಜಿ ಲೆವೆಲ್ಸ್ ಯಾವ ಥರ ನಾವು ಕ್ಲಾಸಿಫೈ ಮಾಡೋದು. ಎಸ್ ಸರ್, ವೆರಿ ಕ್ಲಿಯರ್. ರೈಟ್, ಎಸ್. ಅದೇ ಇವಾಗ ಟೆಂಪರೇಚರ್, ರೈಟ್. ಸೊ ಈ ಒಂದು ಟೆಂಪರೇಚರ್ ಎಫೆಕ್ಟ್ ಆನ್ ಕಂಡಕ್ಟಿವಿಟಿ ಆರ್ ರೆಸಿಸ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ಸ್. ಓಕೆ, ಐ ಟೋಲ್ಡ್ ಯು ಟೆಂಪರೇಚರ್ ಇಸ್ ಲೈಕ್ ಅ ಸೋರ್ಸ್ ಆಫ್ ಎನರ್ಜಿ, ಡೆಫಿನೆಟ್ಲಿ ಅಲ್ವಾ? ಸೊ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಎತ್ತಾಕಬೇಕಂದ್ರೆ ಟೆಂಪರೇಚರ್ ಆಲ್ಸೋ ಹೆಲ್ಪ್ಸ್. ನಾವು ಏನು ವೋಲ್ಟೇಜ್ ಅಪ್ಲೈ ಮಾಡ್ತೀವಿ, ಅಪಾರ್ಟ್ ಫ್ರಮ್ ದಟ್ ಟೆಂಪರೇಚರ್ ಈಸ್ ಆಲ್ಸೋ ದೇರ್. ಅಟ್ 0 ಕೆಲ್ವಿನ್ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರಲ್ಲಿ ಮೋಸ್ಟ್ ಆಫ್ ದ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಲೈ ಇನ್ ವೇಲೆನ್ಸ್ ಬ್ಯಾಂಡ್. ಓಕೆ, ವೇಲೆನ್ಸ್ ಬ್ಯಾಂಡಲ್ಲಿ ಇರುತ್ತೆ. ಥರ್ಮಲ್ ಎನರ್ಜಿ ಆ ಒಂದು 0 ಕೆಲ್ವಿನಲ್ಲಿ ಇಸ್ ಟೂ ಲಿಟಲ್ ಟು ಮೂವ್ ಎಲೆಕ್ಟ್ರಾನ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಅಂದರೆ ಥರ್ಮಲ್ ಎನರ್ಜಿ ಏನು ಮಾಡೋಕ್ಕಾಗಲ್ಲ. ಟೆಂಪ್ರೇಚರ್ ತುಂಬ ಕಡಿಮೆ ಇದ್ದಾಗ ಥರ್ಮಲ್ ಎನರ್ಜಿ ಏನು ಮಾಡೋಕ್ಕಾಗಲ್ಲ. ಎಲೆಕ್ಟ್ರಾನ್ಸ್ ಎಲ್ಲ ಎಲ್ಲಿರಬೇಕು? ವೇಲೆನ್ಸ್ ಬ್ಯಾಂಡಲ್ಲೇ ಇರಬೇಕು. ಹಾಗಾದರೆ ಕಂಡಕ್ಷನ್ ಬ್ಯಾಂಡ್ ಎಂಟಿ. ಸೊ ಇಫ್ ಕಂಡಕ್ಷನ್ ಬ್ಯಾಂಡ್ ಎಂಟಿ, ವೇಲೆನ್ಸ್ ಬ್ಯಾಂಡ್ ಫುಲ್ ಅಂದರೆ ಆ ಒಂದು ಸೆಮಿಕಂಡಕ್ಟರ್ ಈಸ್ ಅನ್ ಇನ್ಸುಲೇಟರ್, ಕಂಡಕ್ಟ್ ಮಾಡ್ತಿಲ್ಲ, ರೈಟ್. ಸೊ ಆ ಒಂದು ಸೆಮಿಕಂಡಕ್ಟರ್ ಏನಿದೆ ಬಿಹೇವ್ಸ್ ಆ್ಯಸ್ ಇನ್ಸುಲೇಟರ್. ಯಾಕಂದರೆ ಪ್ರತಿಯೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಪರ್ಟೈನ್ ಅಂದರೆ ಕಂಟೈನ್ ಟು ಪೇರೆಂಟ್ ಆ್ಯಟಮಿಗೆ ಮಾತ್ರ. ಆ ಒಂದು ಆ್ಯಟಮ್ ಏನಿದೆ ಅದರ ವೇಲೆನ್ಸ್ ಎಲೆಕ್ಟ್ರಾನ್ನ ಶೇರ್ ಮಾಡ್ತಾ ಇಲ್ಲ, ಸುತ್ಕೊಂಬ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಯಾಕೆ? ಮಳೆ ಬರ್ತಾ ಇದೆ ಆರ್ ಟೆಂಪ್ರೇಚರ್ ಕಡಿಮೆ ಇದೆ. ಕ್ಲಿಯರ್? ರೈಟ್. ಸೊ ಟೆಂಪ್ರೇಚರ್ 0 ಇತ್ತು ಅಂದರೆ ಸೆಮಿಕಂಡಕ್ಟರ್ಸ್ ಆರ್ ಇನ್ಸುಲೇಟರ್ಸ್. ಎಸ್ ಸರ್. ಸೊ ಅಟ್ ಹೈಯರ್ ಟೆಂಪ್ರೇಚರ್, ಹೈಯರ್ ಅಂದರೆ ತುಂಬ ಜಾಸ್ತಿ ಅಲ್ಲ, ಜಸ್ಟ್ ಅಟ್ ರೂಮ್ ಟೆಂಪ್ರೇಚರ್. ಓಕೆ, ಬರೀ ರೂಮ್ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅಂದರೆ ಥರ್ಮಲ್ ಎನರ್ಜಿ ಏನಿದೆ, ದಿಸ್ ಥರ್ಮಲ್ ಎನರ್ಜಿ ಇಸ್ ಎನಫ್ ಟು ಎಕ್ಸೈಟ್ ಎಲೆಕ್ಟ್ರಾನ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್, ರೈಟ್. ಸೊ ಫ್ರಿಜ್ಜಲ್ಲಿಟ್ಟರೆ ಲೆಟ್ಸೆ ತುಂಬ ಲೋ ಮಾಡೋಣ, ರೆಡ್ಯೂಸ್ ಮಾಡೋಣ ಟೆಂಪ್ರೇಚರ್ನ. ಪ್ರಾಕ್ಟಿಕಲಿ ನಾವು 0 ಡಿಗ್ರಿ ಸೆಲ್ಸಿಯಸ್, ರೈಟ್, ಅಲ್ಲಿ ತನಕ ಹೋಗ್ಬೋದು. ಬಟ್ 0 ಕೆಲ್ವಿನ್ ಅಂದರೆ ಇನ್ನೂ ತುಂಬ ಕೋಲ್ಡ್ ಇರುತ್ತೆ, ಆಯಿತಾ? ಸೊ ಈ ಒಂದು ಸಿಚುವೇಷನಲ್ಲಿ ಅಂದರೆ ಜಸ್ಟ್ ರೂಮ್ ಟೆಂಪ್ರೇಚರಲ್ಲೇ ಇನ್ಸುಲೇಟರ್ ಏನಾಗುತ್ತೆ, ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ. ವೈ? ಬಿಕಾಸ್ ಥರ್ಮಲ್ ಎನರ್ಜಿ ಏನಿದೆ ಅಟ್ ರೂಮ್ ಟೆಂಪ್ರೇಚರ್ ಈಸ್ ಎನಫ್ ಟು ಮೂವ್ ಎಲೆಕ್ಟ್ರಾನ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಸಿ ಫಿಸಿಕ್ಸಲ್ಲಿ ಏನಪ್ಪ, ಈ ಒಂದು ಬಾಲನ್ನು ಇಲ್ಲಿಂದ ನಾನು ಮೇಲೆ ಹಾಕಬೇಕಂದ್ರೆ ದೇರ್ ಇಸ್ ಓನ್ಲಿ ಒನ್ ರಿಕ್ವೈರ್ಮೆಂಟ್, ಎನರ್ಜಿ, ರೈಟ್. ಸೊ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಎನರ್ಜಿ. ನಿನ್ನ ಹತ್ರ ಎನರ್ಜಿ ಇದ್ದರೆ ಯು ಕ್ಯಾನ್ ಪ್ರೊಸೀಡ್, ರೈಟ್. ಸೊ ಈ ಒಂದು ಬಾಲನ್ನು ಇಲ್ಲಿಗೆ ಮೂವ್ ಮಾಡಬೇಕು, ಅದು ಒಂದು ಎನರ್ಜಿ ಡಿಮ್ಯಾಂಡ್ ಮಾಡುತ್ತೆ. ಅದೇ ಥರ ಈ ಒಂದು ಎಲೆಕ್ಟ್ರಾನನ್ನು ಇಲ್ಲಿಗೆ ಮೂವ್ ಮಾಡಬೇಕು, ಎನರ್ಜಿ ಡಿಮ್ಯಾಂಡ್ ಮಾಡುತ್ತೆ. ಸೊ ಯಾವ ಥರ ಕೊಡ್ತೀಯ ಆ ಎನರ್ಜಿನ, ಎಲೆಕ್ಟ್ರಿಕಲಿ ಕೊಡ್ತೀಯೋ ಕೆಮಿಕಲಿ ಕೊಡ್ತೀಯೋ, ಇಟ್ಸ್ ಅಪ್ ಟು ಯು, ಬಿಕಾಸ್ ಎನರ್ಜಿ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಲ್ವಾ. ಸೊ ಇಲ್ಲಿ ಥರ್ಮಲ್ ಎನರ್ಜಿ ಇಸ್ ಎನಫ್ ಟು ಮೇಕ್ ಇಟ್ ಅ ಕಂಡಕ್ಟರ್. ಇಸ್ ದಟ್ ಕ್ಲಿಯರ್? ಎಫೆಕ್ಟ್ ಆಫ್ ಟೆಂಪ್ರೇಚರ್ ಕ್ಲಿಯರ್ ಅಲ್ಲ? ಟೆಂಪ್ರೇಚರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸೆಮಿಕಂಡಕ್ಟರ್ಸ್. ಓಕೆ, ಸೊ ದಟ್ಸ್ ವೈ ಯಾವಾಗ ಚಂದ್ರಗ್ರಹ ತನಕ ಎಲ್ಲ, ರೈಟ್, ಸೊ ಚಂದ್ರನ ತನಕ ಎಲ್ಲ ನಾವು ಒಂದು ಸ್ಯಾಟಲೈಟ್ನ ಕಳಿಸ್ತಾ ಇದ್ದೀವಿ ಅಂದರೆ, ರೈಟ್, ಸೊ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ದೇರ್ ಅಲ್ವಾ. ಮೊಬೈಲ್ ಏನಾಗುತ್ತೆ ಸರ್, ತುಂಬ ಯೂಸ್ ಮಾಡಿದಾಗ ಲೆಟ್ಸ್ ಎ 45 ಡಿಗ್ರಿ 50 ಡಿಗ್ರಿ ತನಕ ಮೊಬೈಲ್ ಹೋಗ್ಬಿಡುತ್ತೆ ಅಂದರೆ ಇಟ್ ಸ್ಟಾಪ್ಸ್, ಲೈಕ್ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕೆಲವೊಂದು ಸಲ ಸಡನ್ನಾಗಿ ಸ್ವಿಚ್ ಆಫ್ ಆಗುತ್ತೆ. ಅದೇ ಥರ ತುಂಬ ಕೋಲ್ಡ್ ಇತ್ತು ಅಂದರೂ ಕೂಡ ಮೊಬೈಲ್ ಏನು ಮಾಡುತ್ತೆ, ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವಾ, ರೈಟ್. ಸೊ ನಮ್ಮ ಕೈಲಿರೋದೇನಿದೆ, ಇಟ್ ಈಸ್ ಡಿಸೈನ್ ಟು ವರ್ಕ್ ಅಟ್ ನಾರ್ಮಲ್ ಟೆಂಪ್ರೇಚರ್ಸ್. ಅದೇ ಒಂದು ಹೈಲಿ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ನ ನಾವು ತುಂಬ ಎಕ್ಸೋ ಪ್ಲಾನೆಟ್, ತುಂಬ ದೂರದಲ್ಲೇ ಇರೋ ಒಂದು ಜಾಗ ಕಳಿಸ್ಬಿಟ್ಟು ವೆರಿ ಟೆಂಪ್ರೇಚರ್ ತುಂಬ ಕೋಲ್ಡ್ ಇದೆ ಅಂದರೆ ಅಲ್ಲೂ ಕೂಡ ಅಕ್ಯುರೇಟಾಗಿ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಬೇಕಂದ್ರೆ ಹೌ ಮಚ್ ಇಂಪಾರ್ಟೆನ್ಸ್ ವಿ ಶುಡ್ ಗಿವ್ ಟು ಟೆಂಪ್ರೇಚರ್ ಅಲ್ವಾ. ಸೊ ಟೆಂಪ್ರೇಚರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಓಕೆ ಗಾಯ್ಸ್, ಸೊ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಓಕೆ, ಸೊ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂದರೆ ಏನಂತ ಹೇಳ್ತಾ ಹೋಗ್ತೀನಿ. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ನಥಿಂಗ್ ಬಟ್ ಪ್ಯೂರ್ ಸೆಮಿಕಂಡಕ್ಟರ್ಸ್. ಓಕೆ, ಸಿ ಪ್ಯೂರ್ ಸೆಮಿಕಂಡಕ್ಟರ್, ಪ್ಯೂರ್ ಅಂದರೆ ವೆರಿ ವೆರಿ ಪ್ಯೂರ್, ರೈಟ್. ಸೊ ನಿಮಗೆ ನೀವು ಸ್ಟಡಿ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಸಿ ಒಂದು
ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಡಿಸೈನಿಂಗಲ್ಲಿ ಸೊ ಎಷ್ಟು ಪ್ಯೂರ್ ಲ್ಯಾಬೊರೇಟ್ರಿ ಇರಬೇಕಂದ್ರೆ, ಸೊ ಆ ಲ್ಯಾಬೊರೇಟ್ರಿ ಒಳಗಡೆ ಪ್ಯೂರ್ ಅಂದರೆ ಸೈಂಟಿಫಿಕಲಿ ವೆನ್ ಸಂಬಡಿ ಸೇಸ್ ವೆರಿ ಪ್ಯೂರ್ ಅಂದರೆ ರೈಟ್, ಇಂಪ್ಯೂರಿಟಿ ಇರಲೇಬಾರ್ದು ಅಂದರೆ ಸರ್ ಈ ಒಂದು ರೂಮ್, ಇಸ್ ದಿಸ್ ಎ ಸಿ ರೂಮ್ ಪ್ಯೂರ್? ನೋ, ಏರ್ ಮಾಲಿಕ್ಯೂಲ್ಸ್ ಆರ್ ದೇರ್, ರೈಟ್, ಐ ಆಮ್ ಟಾಕಿಂಗ್, ರೈಟ್, ಸೊ ಬ್ಯಾಕ್ಟೀರಿಯಾ ಇಸ್ ದೇರ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅದೇ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಪನ್ನು ಡಿಸೈನ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಕಂಟ್ರೋಲ್ ಸಿಸ್ಟಮ್ ಎಷ್ಟಿರುತ್ತೆ ಗೊತ್ತಾ? ಅಲ್ಲಿ ಆ ಥರದ ಒಂದು ಯಾಕಂದರೆ ಎಲೆಕ್ಟ್ರಾನಿಕ್ಸ್ ಈಸ್ ವೆರಿ ಸೆನ್ಸಿಟಿವ್, ರೈಟ್. ಸೊ ಎಲೆಕ್ಟ್ರಾನಿಕ್ ಡಿವೈಸಸನ್ನು ನಾವು ಪ್ರಿಪೇರ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಇಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್, ನಾಟ್ ಜಸ್ಟ್ ಟೆಂಪ್ರೇಚರ್, ಇಂಪ್ಯೂರಿಟೀಸ್ಗೂ ಕೂಡ ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ 100, ರೈಟ್, ಜಸ್ಟ್ 100 ಪಾರ್ಟಿಕಲ್ಸ್ in 1 feet cube, okay, or 300 particles in 1 meter cube ಅಂದರೆ ಜಿಗ್ ಓಕೆ, ಇದು ಒಂದು ಫೀಟ್ ಕ್ಯೂಬ್ ಅಂತ ಹೇಳ್ಕೊಳ್ಳಿ. 1 feet ಕ್ಯೂಬ್ ಬಾಕ್ಸಲ್ಲಿ ಜಸ್ಟ್ 100 ಪಾರ್ಟಿಕಲ್ಸ್ ಅಂದರೆ ಮೋರ್ ದೆನ್ 100 ಲೆಟ್ಸ್ ಎ ಹೈಡ್ರೋಜನ್ ಗ್ಯಾಸ್ ಅಂತ ಅಂದ್ಕೊಳ್ಳೋಣ ಫಾರ್ ಸಿಂಪ್ಲಿಸಿಟಿ. ಇಫ್ ದಟ್ ಈಸ್ ವೆರಿ ಇನ್ನರ್ಟ್ ಅಂದರೆ ಅನ್ರಿಯಾಕ್ಟಿವ್ ಅಂದರೆ ಆ 100ಗಿಂತ ಜಾಸ್ತಿ ಪಾರ್ಟಿಕಲ್ಸ್ ಇರಬಾರದು, ಇದ್ರೆ ಅದು impure system. Okay, so when scientifically somebody says pure, it is going to be very very pure. Okay, so pure semiconductor andre intrinsic semiconductor, just silicon, nothing else. Okay, or germanium, idakke ನಾವು ಸಿಲಿಕಾನ್ ಅಂತ ಹೇಳಿ ಕರಿತೀವಿ. ಸಿಲಿಕಾನ್ ಇಸ್ ಎ ಸಾಲಿಡ್ ಇಸ್ ಅ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂದರೆ ಪರ್ಟಿಕ್ಯುಲರ್ ಶೇಪ್ ಇರುತ್ತೆ, ಲೈಕ್ ಸಾಲ್ಟ್ NaCl ಅಲ್ವಾ. ಸೊ ಅಮಾರ್ಫಸ್ ಥರ ಅಲ್ಲ, there is no indefinite shape ಥರ ವಾಟರ್ ಥರ ಅಲ್ಲ. ಸಾಲಿಡ್ ಡೆಫಿನೆಟ್ಲಿ there is a proper crystalline structure, right. ಸೊ ಬೇಸಿಕಲಿ ಸಿಲಿಕಾನ್ ಯಾವುದು ಸರ್? ಸಿಲಿಕಾನ್ ಆರ್ ಜರ್ಮೇನಿಯಮ್, ದೀಸ್ ಆರ್ ಗ್ರೂಪ್ 14, ರೈಟ್. ಸೊ ಗ್ರೂಪ್ 14 ಎಲಿಮೆಂಟ್ಸ್, ರೈಟ್. ಸೊ ಗ್ರೂಪ್ 14 ಎಲಿಮೆಂಟ್ಸಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? ಗ್ರೂಪ್ 14 ಎಲಿಮೆಂಟ್ಸಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಬಂದು 4. ಓಕೆ, ಸೊ ಒಂದು ಸಿಲಿಕಾನ್, ರೈಟ್. ಸೊ ಒಂದು ಸಿಲಿಕಾನ್ ಕ್ರಿಸ್ಟಲ್ ಅಂದರೆ ಒಂದು ಸಿಲಿಕಾನ್ ಕ್ಯೂಬ್ ತೊಗೊಂಡ್ರೆ ಪ್ಯೂರ್, ವೆರಿ ವೆರಿ ಪ್ಯೂರ್, ನಥಿಂಗ್ ಎಲ್ಸ್, ಈಚ್ ಆ್ಯಂಡ್ ಎವ್ರಿ ಆಟಮ್ ಇಸ್ ಸಿಲಿಕಾನ್. ಸೊ ಇವಾಗ ನಾನು ಸಿಲಿಕಾನ್ ತೊಗೊಂಡ್ರೆ, ಸೊ ಬರಿತಾ ಇದ್ದೀನಿ ಸಿಲಿಕಾನ್ ಇದೊಂದು 3D ಸ್ಟ್ರಕ್ಚರ್ ಅಂತ ಹೇಳ್ಕೊಡಿ, ರೈಟ್. ಸಿಲಿಕಾನ್ ಲಿಮಿಟ್ ಮಾಡ್ತಾ ಇದ್ದೀನಿ, ಸಾಕು ಇಷ್ಟೇ. ಸೊ ಸಿಲಿಕಾನ್, ರೈಟ್. ಸೊ ಸಿಲಿಕಾನ್ ಹತ್ರ ಏನಿದೆ? ಪ್ರತಿಯೊಂದು ಸಿಲಿಕಾನ್ ಹತ್ರನೂ ಕೂಡ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಅಂದರೆ ಔಟರ್ ಮೋಸ್ಟಲ್ಲಿ 4 ಎಲೆಕ್ಟ್ರಾನ್ ಇದೆ, ರೈಟ್. ಬರಿತಾ ಇದ್ದೀನಿ, ಕ್ಲೋಸಾಗಿ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಬರಿತಾ ಹೋಗಿ. ಸೊ ಒಂದ್ಸಲ ಕಲಿತ್ರೆ ಥಿಂಗ್ಸ್ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಓಕೆ, ಪ್ರತಿಯೊಂದು ಸಿಲಿಕಾನ್ ಹತ್ರ ಕೂಡ 4 ಇದೆ ವೇಲೆನ್ಸ್ ಎಲೆಕ್ಟ್ರಾನ್. ಓಕೆನಾ? ಈ ವೇಲೆನ್ಸ್ ಎಲೆಕ್ಟ್ರಾನ್ ಏನು ಮಾಡುತ್ತೆ? ವೇಲೆನ್ಸ್ ಎಲೆಕ್ಟ್ರಾನ್ ಸರ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ, ರೈಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಕೋವಲೆಂಟ್ ಬಾಂಡಲ್ಲಿ ಎಲೆಕ್ಟ್ರಾನ್ಸ್ ಆರ್ ಈಕ್ವಲಿ ಶೇರ್ಡ್ ಅಲ್ವಾ. ಸೊ ಹಾಗಾದರೆ ಕೋವಲೆಂಟ್ ಬಾಂಡ್ ಇದು ಮತ್ತು ಇದು ಒಂದು ಕೋವಲೆಂಟ್ ಬಾಂಡ್, ರೈಟ್. ಸೊ ಅದೇ ಥರ ಇದು ಮತ್ತು ಇದು ಒಂದು ಕೋವಲೆಂಟ್ ಬಾಂಡ್, ಇದು ಮತ್ತು ಇದು ಒಂದು ಕೋವಲೆಂಟ್ ಬಾಂಡ್, ಇದು ಮತ್ತು ಇದು ಒಂದು ಕೋವಲೆಂಟ್ ಬಾಂಡ್. ಲೆಟ್ಸೆ ಇನ್ನೊಂದು ಯಾವುದೋ ಇಲ್ಲ ಅಟಮ್ ಇದೆ, ಸೊ ಇದು ಒಂದು ಇದು, ರೈಟ್. ಇದು ಔಟ್ಸೈಡ್ ಕೂಡ ಬರಿತಾ ಇದ್ದೀನಿ, ಸೊ ದ್ಯಾಟ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್, ರೈಟ್. ನೀವು ಅಂದ್ಕೊಳ್ಳಿ ಈ ಒಂದು ಲ್ಯಾಟಿಸ್ ಎಕ್ಸ್ಟೆಂಡ್ ಆಗಿದೆ, ರೈಟ್, ಇನ್ 3D. ಸೊ ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಕೋವಲೆಂಟ್ ಬ್ಯಾಂಡ್ ಸ್ಟ್ರಕ್ಚರ್ ಸಿಲಿಕಾನ್ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ? ಈ ಥರ ಇದೆ. ಅಟ್ ಟೆಂಪ್ರೇಚರ್ T is equal to 0 ಯಾವ ಒಂದು ಬಾಂಡು ಕೂಡ ಬ್ರೇಕ್ ಆಗಿಲ್ಲ, ಕಂಪ್ಲೀಟ್ಲಿ ಗುಡ್ ಸ್ಟ್ರಕ್ಚರ್. ಈಚ್ ಆ್ಯಂಡ್ ಎವ್ರಿ ಸಿಲಿಕಾನ್ ಆಟಮ್ 4 ಕೋವಲೆಂಟ್ ಬಾಂಡ್ಸನ್ನು ಫಾರ್ಮ್ ಮಾಡಿದೆ ವಿತ್ ದ ನೈಬರಿಂಗ್ 4 ಆಟಮ್ಸ್. ಓಕೆ, ಬಟ್ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್, ನಾನು ಯಾವುದೇ ರೀತಿ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದ್ದೀನಿ. ಅಂದರೆ ಸಫಿಷಿಯೆಂಟ್ಲಿ ಲಾರ್ಜರ್ ರೂಮ್ ಟೆಂಪ್ರೇಚರಿಗೆ ತಂದಾಗ ಏನಾಗುತ್ತೆ ಸರ್? 1 or 2 ಕೋವಲೆಂಟ್ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಸಿ ಜಸ್ಟ್ ಪ್ಯೂರ್
ಏನೂ ಇಲ್ಲ, ಬರೀ ಸಿಲಿಕಾನ್ ಅಷ್ಟೇ, ರೈಟ್. 1 or 2 ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗುತ್ತೆ. ಆರ್ ಬೇಸ್ಡ್ ಆನ್ ಟೆಂಪರೇಚರ್ ಎಷ್ಟು ಎಂಟಿಟಿ ಆಫ್ ಆಟಮ್ಸ್ ಇದೆ, ಅಂದರೆ ಎಷ್ಟು ಮಾಸ್ ಆಫ್ ಆಟಮ್ಸ್ ಇದೆ, ಬೇಸ್ಡ್ ಆನ್ ದಟ್ ಎಷ್ಟೋ ಒಂದಿಷ್ಟು ಕೋವೆಲೆಂಟ್ ಬಾಂಡ್ಸು ಬ್ರೇಕ್ ಆಗುತ್ತಲ್ವ. ಬ್ರೇಕ್ ಆದಾಗ ಆ ಒಂದು ಬಾಂಡಲ್ಲಿ ಲೆಟ್ಸೆ ಈ ಒಂದು ಬಾಂಡ್ ಬ್ರೇಕ್ ಆಯಿತು, ರೈಟ್. ಈ ಒಂದು ಬಾಂಡಲ್ಲಿ ಇದ್ದಿದ್ದ 2 ಎಲೆಕ್ಟ್ರಾನ್ಸ್ ಏನಾಯಿತು ಸರ್, ಆ 2 ಎಲೆಕ್ಟ್ರಾನ್ಸ್ ಫ್ರೀ ಆಯಿತು, ರೈಟ್. ಹಾಗಾದರೆ ಈ 2 ಎಲೆಕ್ಟ್ರಾನ್ಸ್ ಎಲ್ಲಿ ಬೇಕಾದರೂ ಅಲ್ಲಿ ಮೂವ್ ಮಾಡ್ಬೋದಲ್ವಾ. ಬ್ರೇಕ್ ಆಯಿತು ಬಿಕಾಸ್ ಆಫ್ ಟೆಂಪರೇಚರ್ ಅಂದರೆ, ಸೊ ಈ 2 ಎಲೆಕ್ಟ್ರಾನ್ಸ್ ಫ್ರೀ ನಾವು ಈ ಸಿಲಿಕಾನ್ ಆಟಮ್ಗೆ ಅವು ಕನ್ಫೈನ್ಡ್ ಆಗಿಲ್ಲ, ಮೂವ್ ಆಗುತ್ತೆ, ರೈಟ್. ಸೊ ಈ ಎರಡು ಎಲೆಕ್ಟ್ರಾನ್ ಇಲ್ಲಿಂದ ಮೂವ್ ಆಯಿತು ಅಂದರೆ ಜಾಗ ಖಾಲಿ ಆಯಿತು, ನೆಗೆಟಿವಿಟಿ ಮಾಯ ಆಯಿತು, ಅರ್ಥ ಪಾಸಿಟಿವಿಟಿ ಬಂತು, ರೈಟ್. ಸೊ ನೆಗೆಟಿವಿಟಿ ಮಾಯ ಅಂದರೆ ಎಲ್ಲೋ ಹೋಯ್ತು, ಆ 2 ಎಲೆಕ್ಟ್ರಾನ್ ಎಲ್ಲೋ ಹೋದ್ವು ಅದೇ ಒಂದು ಮ್ಯಾಟ್ರಲ್ಲಿ. ಆ ಜಾಗದಲ್ಲಿ ಏನಾಯಿತು, ಪಾಸಿಟಿವಿಟಿ ಕ್ರಿಯೇಟ್ ಆಯಿತು. ಪಾಸಿಟಿವಿಟಿ ಕ್ರಿಯೇಟ್ ಆಯಿತು ಅಂದರೆ ಇಲ್ಲಿ ಹತ್ರದಲ್ಲಿರೋ 2 ಎಲೆಕ್ಟ್ರಾನ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ, ರೈಟ್. ಸೊ ಈ 2 ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಈ 2 ಎಲೆಕ್ಟ್ರಾನ್ಸ್ ಜಾಗದಲ್ಲಿ ಏನಾಯಿತು, ಪಾಸಿಟಿವಿಟಿ ಕ್ರಿಯೇಟ್ ಆಯಿತು. ಸೊ ಇಲ್ಲಿಗೆ ಮತ್ತೆ ಯಾವುದೇ 2 ಎಲೆಕ್ಟ್ರಾನ್ಸ್ ಬರುತ್ತೆ, ರೈಟ್. ಏನಾಗ್ತಾ ಇದೆ ಸರ್, ಟೆಂಪರೇಚರ್ ಜಾಸ್ತಿ ಆದಾಗ ಬ್ರೇಕ್ ಆಯಿತು ಬಾಂಡ್ ಬ್ರೇಕ್ ಆಗಿದ್ದಕ್ಕೆ ಕಂಡಕ್ಷನ್ ಸ್ಟಾರ್ಟ್ ಆಯಿತು, ರೈಟ್. ಸೊ ಆ ಒಂದು ಪ್ರೊಸೆಸ್ಸಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆದಾಗ ಅದೇನು ಪಾಸಿಟಿವಿಟಿ ಕ್ರಿಯೇಟ್ ಆಯ್ತಲ್ಲ, ರೈಟ್. ದಟ್ ಐಡಿಯಾ ಅದಕ್ಕೆ ನಾವು ಹೋಲ್ ಅಂತೇಳಿ ಕರಿತೀವಿ. ಅಂದರೆ ಎಲೆಕ್ಟ್ರಾನ್ ಲೆಫ್ಟ್, ನೆಗೆಟಿವಿಟಿ ಲೆಫ್ಟ್, ವಾಟ್ ರಿಮೈಂಡ್ ಪಾಸಿಟಿವಿಟಿ. ಆ ಒಂದು ವೇಕೆಂಟ್ ಪೊಸಿಷನ್ನ ಪಾಸಿಟಿವ್ ನೇಚರ್ಗೆ ನಾವು ಹೋಲ್ ಅಂತೇಳಿ ಕರಿತೀವಿ. ಸೊ ಹೈಪೋಥೆಟಿಕಲಿ ಆ ಹೋಲ್ ಎಲ್ಲೂ ಮೂವ್ ಆಗ್ತಿಲ್ಲ, ಇನ್ನೊಬ್ರು ಯಾರೋ ನೆಗೆಟಿವ್ ಬರ್ತಾ ಇದ್ದಾರೆ, ನ್ಯೂಟ್ರಲ್ ಮಾಡ್ತಾ ಇದ್ದಾರೆ, ಅವ್ರ ಜಾಗದಲ್ಲಿ ಪಾಸಿಟಿವ್ ಆಯಿತು, ರೈಟ್. ಅವ್ರ ಜಾಗಕ್ಕೆ ಮತ್ತೊಬ್ರು ಯಾರೋ ಬಂದರು ನೆಗೆಟಿವ್ ಇರೋರು, ಆ ಜಾಗನ ನ್ಯೂಟ್ರಲ್ ಮಾಡಿದರು, ಅವ್ರ ಜಾಗದಲ್ಲಿ ಮತ್ತೆ ಪಾಸಿಟಿವಿಟಿ ಕ್ರಿಯೇಟ್ ಆಯಿತು. ಇವಾಗ ಇಲ್ಲಿರೋ ನೆಗೆಟಿವ್ ಪೀಪಲ್ ಇಲ್ಲಿಗೆ ಬಂದರು, ನ್ಯೂಟ್ರಲ್ ಮಾಡಿದರು, ಇಲ್ಲಿ ಪಾಸಿಟಿವಿಟಿ ಆಯಿತು. ಸೊ ಈ ಒಂದು ಪಾಸಿಟಿವಿಟಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಲ್ವಾ. ಇಸ್ ಇಟ್ ಮೂವಿಂಗ್? ಎಸ್, ಐಡಿಯಾ ವೈಸ್ ಇಟ್ ಈಸ್ ಮೂವಿಂಗ್, ಬಟ್ ಮೂವ್ ಆಗ್ತಾ ಇರೋದು ಯಾರು, ಎಲೆಕ್ಟ್ರಾನ್ಸ್, ರೈಟ್. ಸೊ ಅದಕ್ಕೆ ಹೋಲ್ಸ್ ಡು ನಾಟ್ ಮೂವ್ ಅಟ್ ಆಲ್. ಓಕೆ, ಹೋಲ್ಸ್ ಏನಿದೆ ಇರೋ ಜಾಗದಲ್ಲೇ ಇರುತ್ತೆ. ಇಟ್ ಈಸ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆ ಒಂದು ಇಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ, ಆ್ಯಸ್ ಇಫ್ ಹೋಲ್ಸ್ ಆರ್ ಮೂವಿಂಗ್. ಓಕೆ, ಕ್ಯಾನ್ ವಿ ಸೇ ಹೋಲ್ಸ್ ಆರ್ ಇಮ್ಮೊಬೈಲ್? ಇಮ್ಮೊಬೈಲ್ ಅಂದರೆ ದೇ ಡೋಂಟ್ ಟೆಕ್ನಿಕಲಿ ಮೂವ್. ಓಕೆ, ಕ್ಲಿಯರ್ ನೋ? ವಾಟ್ ಡೂ ಮೂವ್? ಎಲೆಕ್ಟ್ರಾನ್ಸ್. ಯಾವೊಂದು ಬಾಂಡ್ ಬ್ರೇಕ್ ಆಗಿದೆ ಆ ಒಂದು ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಇನ್ ದ ಲ್ಯಾಟಿಸ್ ಸ್ಟ್ರಕ್ಚರ್. ಕ್ಲಿಯರ್ನಾ? ಸೊ ಈ ಒಂದು ಪಾಯಿಂಟ್ ಇಲ್ಲಿದೆ. ಕ್ಲಿಯರ್ ಗೈಸ್? ದ ಕೋವೆಲೆಂಟ್ ಬಾಂಡ್ ಬ್ರೇಕ್ಸ್ ಎಲೆಕ್ಟ್ರಾನ್ಸ್ ಬಿಕಮ್ ಫ್ರೀ ಆ್ಯಂಡ್ ಮೂವ್ ದೇರ್ ಬೈ ಕ್ರಿಯೇಟಿಂಗ್ ವೇಕೆನ್ಸಿ ಆಫ್ ಪಾಸಿಟಿವಿಟಿ ಕಾಲ್ಡ್ ಹೋಲ್. ಅದಕ್ಕೆ ನಾವು ಹೋಲ್ ಅಂತೇಳಿ ಕರಿತೀವಿ. ಈ ಹೋಲ್ ಏನಿದೆ ಇದು ಇಮ್ಮೊಬೈಲ್, ಓನ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಆ್ಯಂಡ್ ಇವಾಗ 2 ಎಲೆಕ್ಟ್ರಾನ್ಸ್ ಹೋಯ್ತು ಅಂದರೆ ಆ ಎರಡು ಎಲೆಕ್ಟ್ರಾನ್ಸ್ ಒಂದು ಬಾಂಡಿಂದ 2 ಎಲೆಕ್ಟ್ರಾನ್ಸ್ ಹೋಯ್ತು ಅಂದರೆ ಆ 2 ಎಲೆಕ್ಟ್ರಾನ್ಸ್ ಏನು, ಫ್ರೀ ಎಲೆಕ್ಟ್ರಾನ್ಸ್, ರೈಟ್. ಸೊ ಹಾಗಾದರೆ ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ 2 ಫ್ರೀ ಎಲೆಕ್ಟ್ರಾನ್ಸ್ ಇದೆ, ಅದನ್ನು ನಾನು ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತೇಳಿ ಕರಿಬೋದು. ಸೊ ಹಾಗಾದರೆ ಇಲ್ಲಿ NE ಅಂದರೆ ಏನು, ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ, ರೈಟ್. ಅದೇ ಥರ NH ಅಂದ್ರೇನು, ಹೋಲ್ ಡೆನ್ಸಿಟಿ, ರೈಟ್. ಸೊ 2 ಎಲೆಕ್ಟ್ರಾನ್ ಫ್ರೀ ಆದರೆ 2 ಹೋಲ್ ಏನಾಯಿತು, ಕ್ರಿಯೇಟ್ ಆಯಿತು. ಸೊ ಹಾಗಾದರೆ ಇಂಟ್ರೆನ್ಸಿಕ್ ಅಥವಾ ಪ್ಯೂರ್ ಸೆಮಿಕಂಡಕ್ಟರಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿರುತ್ತೆ, ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ, ನಾಟ್ ಕಂಪ್ಲೀಟ್ ಎಲೆಕ್ಟ್ರಾನ್. ಕಂಪ್ಲೀಟ್ ಸಿಕ್ಕಾಬಟ್ಟೆ ಎಲೆಕ್ಟ್ರಾನ್ಸ್ ಇದೆ, ಫ್ರೀ ಆಗಿದ್ದು ಯಾರು, ಬಾಂಡ್ ಯಾರ್ದು ಬ್ರೇಕ್ ಆಯಿತೋ ಅವರು, ರೈಟ್. ಅವರಿಗೆ ನಾನೇನು ಕರಿತಿದ್ದೀನಿ, ಫ್ರೀ ಎಲೆಕ್ಟ್ರಾನ್. ಯಾಕಂದರೆ ಅವ್ರು ಎಲ್ಲಿ ಬೇಕಾದ್ರೂ ಅಲ್ಲಿ ಮೂವ್ ಮಾಡ್ಬೋದು, ಮೂವ್ ಆಗಿಬಿಟ್ಟು ಅವ್ರು ಹೋಗಿ ಜಾಗದಲ್ಲೆಲ್ಲ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಬೋದು, ರೈಟ್. ಸೊ ಅವರು ಫ್ರೀ ಎಲೆಕ್ಟ್ರಾನ್ಸ್, ಅವರ ಜಾಗಕ್ಕೆ ಬಂದವರು ಹೋಲ್, ರೈಟ್. ಸೊ ಇಟ್ ಈಸ್ ಹೋಲ್ ಡೆನ್ಸಿಟಿ, ರೈಟ್. ಸೊ ನೆಗೆಟಿವಿಟಿ ಲೆಫ್ಟ್, ಪಾಸಿಟಿವಿಟಿ ಕೇಮ್, ಬೋತ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ರೈಟ್. ಅದಕ್ಕೆ ನಾವು ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಹೋಲ್ ಡೆನ್ಸಿಟಿ. ಅದಕ್ಕೆ ನಾನು NI ಅಂತೇಳಿ ಬರೀತಿದ್ದೀನಿ. ಇಟ್ಸ್ ಬೇಸಿಕಲಿ ನಾಟ್ ಬಿಕಾಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಹೋಲ್. ಈ ಒಂದು semiconductor at a particular temperature has this much of free ions, electrons ಆಗಿರ್ಬೋದು, ಹೋಲ್ಸ್ ಆಗಿರ್ಬೋದು, ಆ ಎರಡೂ ಕೂಡ
ಇನ್ ಈಕ್ವಲ್ ನಂಬರ್, ರೈಟ್. ಸೊ ಅದಕ್ಕೆ ನಾವು ಇಂಟ್ರೆನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಅಂತೇಳಿ ಕರಿತಿದ್ದೀನಿ. ಓಕೆ, NI ಏನೋ ಇಂಟ್ರೆನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್. ಓಕೆ ಗೈಸ್, ಈ ಒಂದು ಪ್ಯೂರ್ ಸೆಮಿಕಂಡಕ್ಟರ್ ಪಿಕ್ಚರ್ ಅರ್ಥ ಆಯ್ತಾ? ಅಟ್ 0 ಕೆಲ್ವಿನ್, ಅಟ್ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ ಇದ್ದರೆ ಏನಾಗತ್ತಂತ. ಎಸ್ ಸರ್. ಹಾಗಾದರೆ ಎಕ್ಸ್ಟ್ರೆನ್ಸಿಕ್ ಅಂದರೆ ಏನು? ಇಂಪ್ಯೂರ್. ಸಿ, ದಿಸ್ ಈಸ್ ವೇರ್ ಇಂಜಿನಿಯರಿಂಗ್ ಲೈಸ್ ಇನ್. ಸೈನ್ಸ್ ಏನು? ಪ್ಯೂರ್ ಸೆಮಿಕಂಡಕ್ಟರ್ ಇಸ್ ಇಂಟ್ರೆನ್ಸಿಕ್. ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಸರ್. ಸೊ ಓಕೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ, ಇದು ಕಂಡಕ್ಷನ್, ಕ್ಯಾನ್ ವಿ ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್? ಸೈನ್ಸ್ ಆ ಥರ ಒಂದು ಇಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಇಂಜಿನಿಯರಿಂಗ್ ಏನಿದೆ, ಇಟ್ ಈಸ್ ವರ್ಕಿಂಗ್ ಆನ್ ಪ್ರಾಕ್ಟಿಕಾಲಿಟಿ. ಸೊ ಇಂಜಿನಿಯರ್ಸ್ ಡಿಗ್ ಡೀಪ್, ಈವನ್ ಡೀಪ್. ಸೈನ್ಸ್ಗಿಂತ ಟೆಕ್ನಾಲಜಿ ಈಸ್ ಈವನ್ ಡೆಪ್ತ್. ಓಕೆ, ಸೈನ್ಸ್ ಏನು ಮಾಡುತ್ತೆ? ಸೈನ್ಸ್ ಗಿವ್ಸ್ ಯು ಪ್ರಿಲಿಮಿನರಿ ಐಡಿಯಾಸ್, ಬಟ್ ಇಂಜಿನಿಯರಿಂಗ್ ಈಸ್ ಡೀಪ್ ಇನ್ ಟು ಗೆಟಿಂಗ್ ಥಿಂಗ್ಸ್ ಡನ್. ಓಕೆನಾ? ಸೊ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸ್ಟೆನ್ಸಿಕ್ ಅಂದರೆ ಸರ್ ಇಂಪ್ಯೂರ್. ಯಾವ ಥರ ಇಂಪ್ಯೂರ್ ಮಾಡ್ತೀವಿ? ಪ್ಯೂರನ್ನೇ ತೊಗೊತೀವಿ. ಸೆಮಿಕಂಡಕ್ಟರ್, ಇಟ್ ಈಸ್ ಅ ಸೆಮಿಕಂಡಕ್ಟರ್ ಒಬ್ಟೈನ್ಡ್ ಆಫ್ಟರ್ ಡೋಪಿಂಗ್, ಅಂದರೆ ಇಂಪ್ಯೂರಿಂಗ್ ವಿತ್ ಅ ಡಿಸೈರಬಲ್ ಇಂಪ್ಯೂರಿಟಿ. ಅಂದರೆ ಒಂದು ಪ್ಯೂರ್ ಸೆಮಿಕಂಡಕ್ಟರ್ನ, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ನ ತೊಗೊಂಡು ಒಂದು ಇಂಪ್ಯೂರಿಟಿ ಜೊತೆ ನಾನು ಮಿಕ್ಸ್ ಮಾಡಿದ್ರೆ ಅದೇನಾಯಿತು? ಎಕ್ಸ್ಟೆನ್ಸಿಕ್. ಯಾಕಂದರೆ ಎಕ್ಸ್ಟೆನ್ಸಿಕ್ ಈಸ್ ಇಂಪ್ಯೂರ್ ಸೆಮಿಕಂಡಕ್ಟರ್. ಓಕೆ, ಇಂಪ್ಯೂರ್ ಸೆಮಿಕಂಡಕ್ಟರ್. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ಟೆನ್ಸಿಕ್ ಸೆಮಿಕಂಡಕ್ಟರಲ್ಲಿ ಯಾವ ಥರ ಇದೆ ಅನ್ನೋದಕ್ಕಿಂತ ಮುಂಚೆ ನನಗೆ ಇಂಪ್ಯೂರಿಟಿ ಕ್ಲಾಸಿಫಿಕೇಷನ್ ಬೇಕು. ವಾಟ್ ಈಸ್ ದಟ್ ಇಂಪ್ಯೂರಿಟಿ? ರೈಟ್. ಸೊ ಆ ಇಂಪ್ಯೂರಿಟಿ ಯಾವುದಾದ್ರೆ 2 ಥರ ಇಂಪ್ಯೂರಿಟಿ ಇದೆ. ಒಂದು ಪೆಂಟಾವೆಲೆಂಟ್, ಇನ್ನೊಂದು ಟ್ರೈವೆಲೆಂಟ್. ಪೆಂಟಾವೆಲೆಂಟ್ ಅಂದರೆ ಏನಿಲ್ಲ, ವೆರಿ ಸಿಂಪಲ್. ನಮ್ಮ ಪ್ಯೂರಲ್ಲಿ ಏನಿತ್ತು ಸರ್? 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇತ್ತು. ಪೆಂಟಾವೆಲೆಂಟಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಅಂದರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಸರ್ 15th ಗ್ರೂಪ್, ರೈಟ್, ಒಂದು ಗ್ರೂಪ್ ಮುಂದೆ. ಅದೇ ಥರ ಟ್ರೈವೆಲೆಂಟ್ ಅಂದರೆ 3 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ ಆ ಆ್ಯಟಮಲ್ಲಿ. ಅಂದರೆ ಒಂದು ಗ್ರೂಪ್ ಹಿಂದೆ 13th ಗ್ರೂಪ್. ಎಕ್ಸಾಂಪಲ್ ನೀವು ನೋಡ್ಬೋದು, ಆರ್ಸೆನಿಕ್, ಆ್ಯಂಟಿಮನಿ, ಫಾಸ್ಫರಸ್, ಇಲ್ಲಿ ಇಂಡಿಯಮ್, ಗ್ಯಾಲಿಯಮ್, ಬೋರಾನ್. ಓಕೆನಾ? ಇದು ನಿಮಗೆ ಪೀರಿಯಾಡಿಕ್ ಟೇಬಲ್ ನೋಡಿದರೆ ಗೊತ್ತಾಗ್ಬಿಡುತ್ತೆ, ರೈಟ್. ಹಾಗಾದರೆ ಆ್ಯಕ್ಚುಲಿ ವಾಟ್ ಈಸ್ ದಿಸ್ ಪೆಂಟಾವೇಲೆಂಟ್? ಅಂದರೆ ಪೆಂಟಾವೇಲೆಂಟ್ ಅಂದರೆ ಏನು? ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ತೀನಿ, ರೈಟ್. ಲೆಟ್ ಮಿ ಟೇಕ್ ಫಾಸ್ಫರಸ್, ರೈಟ್. ಸೊ ಫಾಸ್ಫರಸ್, ಸೊ ಎಷ್ಟಿದೆ ಸರ್? ಎಷ್ಟಿದೆ ಅಂದರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. 1 2 3 4, ಇನ್ನೊಂದಿದೆ ಇಲ್ಲೇ ಬರಿತಾ ಇದ್ದೀನಿ 5. ಓಕೆ, 5 ವೇಲೆನ್ಸ್ ಎಲೆಕ್ಟ್ರಾನ್. ಈ ಒಂದು ಫಾಸ್ಫರಸ್ನ ತೊಗೊಂಬಂದು ನಾನಿಲ್ಲಿ ಇದ್ರ ಜೊತೆ ಇಂಪ್ಯೂರ್ ಮಾಡಿದಾಗ, ಲೆಟ್ಸೆ ಈ ಒಂದು ಸಿಲಿಕಾನ್ ಜಾಗಕ್ಕೆ ಫಾಸ್ಫರಸ್ ಬಂತು, ರೈಟ್. ಸೊ ಸಿಲಿಕಾನ್ ಜಾಗಕ್ಕೆ ಫಾಸ್ಫರಸ್ ಬಂತು. ಸಿಲಿಕಾನ್ ಹತ್ರ 4 ಇತ್ತು, ಬಟ್ ಫಾಸ್ಫರಸ್ ಹತ್ರ ಎಷ್ಟಿದೆ? 5 ಇದೆ, ರೈಟ್. ಸೊ ಈ 5ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ? ಸಿಲಿಕಾನ್ ಯಾವ ಥರ ಮಾಡಿತ್ತೋ ಆ ಥರನೇ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಒಂದು ಎಕ್ಸ್ಟ್ರಾ ಉಳ್ಕೊಬಿಡುತ್ತೆ, ರೈಟ್. ಸೊ ಒಂದು ಎಕ್ಸ್ಟ್ರಾ ಉಳ್ಕೊಳ್ಳುತ್ತಲ್ಲ, ದಟ್ ಈಸ್ ಇಂಜಿನಿಯರಿಂಗ್ ಅಡ್ವಾಂಟೇಜ್. ಆ ಒಂದು ಎಕ್ಸ್ಟ್ರಾ ಉಳ್ಕೊಂಡಿದ್ದ ಎಲೆಕ್ಟ್ರಾನ್ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಯರ್ ವಿ ಹ್ಯಾವ್ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್. ಯಾವಾಗ? ಸಿಲಿಕಾನಿಗೆ ಆ್ಯಡ್ ಮಾಡಿದಾಗ. ಸೊ ಇಯರ್ ಇದು ಪೆಂಟಾವೇಲೆಂಟ್. ಇದೇನಿದು? ಟ್ರೈವೇಲೆಂಟ್. ಟ್ರೈವೇಲೆಂಟ್ ಅಂದರೆ, ಸೊ ಇದರಲ್ಲಿ ಬೋರಾನನ್ನು ತೊಗೊಳ್ಳೋಣ. ಟ್ರೈವೇಲೆಂಟ್ ಅಂದರೆ 1 2 3. ಆಣತ 1 ಏನಿದೆ ಈಸ್ ಎಂಟಿ, ಅಂದರೆ ಸೊ ಜಸ್ಟ್ 3 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಕ್ಲಿಯರ್? ಅದನ್ನು ತೊಗೊಂಡೋಗಿ ಒಂದು ಸಿಲಿಕಾನ್ ಲ್ಯಾಟಿಸ್ಗೆ ಹಾಕಿದಾಗ, ರೈಟ್. ಸೊ ಅಂದರೆ ಅರ್ಥ, ಇವಾಗ ಒಂದು ಸಿಲಿಕಾನ್ ಇದೆ, ಪ್ಯೂರ್ ಇದೆ. ಅದಕ್ಕೆ ನಾನು ಸಮ್ಹೌ ಈ ಸಿಲಿಕಾನ್ನ ಇಂಪ್ಯೂರ್ ಮಾಡ್ತಾ ಇದ್ದೀನಿ, ರೈಟ್. ಯಾವ ಥರ? ಬೈ ಡಿಫ್ಯೂಸಿಂಗ್ ಈ ಇಂಪ್ಯೂರಿಟಿ ಆಟಮ್ಸ್ನ ಸಿಲಿಕಾನ್ ಕ್ರಿಸ್ಟಲ್ಗೆ ಡಿಫ್ಯೂಸ್ ಮಾಡ್ತಾ ಇದ್ದೀನಿ. ಯಾವ ಥರ? ಹೀಟ್ ಮಾಡಾಕ್ಬೋದು. ಸಮ್ಹೌ ದೇರ್ ಈಸ್ ಸಮ್ ವೇ ಈ ಒಂದು ಸಿಲಿಕಾನ್ ಆಟಮ್ನ ಇಂಪ್ಯೂರ್ ಮಾಡೋದು, ರೈಟ್. ಆಬ್ವಿಯಸ್ಲಿ ಇಲ್ಲೆಲ್ಲ ಫುಲ್ಲು ಗುಡ್ ಗ್ಯಾಸ್ ಇದೆ. ಯಾವ ಥರ ಇಂಪ್ಯೂರ್ ಮಾಡ್ತೀನಿ? ಇದನ್ನು ತಗೊಬಂದು ಹೊಗೆನ, ರೈಟ್, ಇನ್ಲೆಟಲ್ಲಿ ಬಿಟ್ಟರೆ ಈ ಒಂದು ಜಾಗ ಇಂಪ್ಯೂರ್ ಆಗುತ್ತೆ, ರೈಟ್. ಅದೇ ಥರ ಹೀಟ್ ಮಾಡಿದರೆ ಏನಾಗುತ್ತೆ? ಆ ಸಿಲಿಕಾನ್ ವೇಪರ್ ಮತ್ತು ಇದು
ಸೊ ಇಂಪ್ಯೂರಿಟಿ ಆಟಮ್ಸ್ ಏನಾಗುತ್ತೆ ಸಿಲಿಕಾನ್ ಕ್ರಿಸ್ಟಲ್ ಒಳಗಡೆ ಸೇರ್ಕೊಳ್ಳುತ್ತೆ, ರೈಟ್. ಸೊ ಆಗ ಆ ಒಂದು ಇಂಟ್ರೆನ್ಸಿಕ್ ಅಂದರೆ ಪ್ಯೂರ್ ಏನಾಯ್ತು ಇವಾಗ ಇಂಪ್ಯೂರ್ ಆಯಿತು, ಅಲ್ಲಿ ಇನ್ ಪ್ಲೇಸ್ ಆಫ್ ಸಮ್ ಆಫ್ ದ ಸಿಲಿಕಾನ್ ಆಟಮ್ಸ್ ಯಾರು ಹೋಗಿದ್ದಾರೆ, ಇಂಪ್ಯೂರ್ ಆಟಮ್ಸ್ ಹೋಗಿದ್ದಾರೆ. ಆರ್ ದೇ ಲೈಕ್ ಸಿಲಿಕಾನ್? ದೇ ಆರ್ ಸಿಮಿಲರ್ ಟು ಸಿಲಿಕಾನ್, ಬಟ್ ಸ್ವಲ್ಪ ವೇರಿಯೇಷನ್ ಇದೆ. ಆ ಸ್ವಲ್ಪ ವೇರಿಯೇಷನ್ ಇಸ್ ದ ಇಂಜಿನಿಯರಿಂಗ್ ಅಡ್ವಾಂಟೇಜ್. ಓಕೆ, ಸೊ ಇಲ್ಲಿ ಹಾಕಿದರೆ ಏನಾಗುತ್ತೆ, 3 ಬಾಂಡ್ ಆಗುತ್ತೆ. ಇನ್ನೊಂದು ಏನಿದೆ, ಇನ್ನೊಂದು ನೋ ಬಡಿ ಟು ಶೇರ್ ಬಾಂಡ್ ವಿತ್. ಓಕೆ, ಸೊ ಹಾಗಾದರೆ ಸೊ ಈ ಎರಡನ್ನು ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡಿದೆ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್. ಓಕೆ, ಪಿ ಟೈಪ್ ಅಂದ್ರೇನು, ಪ್ಯೂರ್ ಪ್ಲಸ್ ಟ್ರೈವೆಲೆಂಟ್. ಓಕೆ, ಸಿ ನೀವು ಪಿ ಪೆಂಟಾವೆಲೆಂಟ್ ಅಂತ ಕನ್ಫ್ಯೂಸ್ ಆಗಬೇಡಿ. ಪಿ ಅಂದರೆ ಪ್ಯೂರ್ ಪ್ಲಸ್ ಟ್ರೈವೆಲೆಂಟ್, ಎನ್ ಟೈಪ್ ಅಂದರೆ ಪ್ಯೂರ್ ಪ್ಲಸ್ ಪೆಂಟಾವೆಲೆಂಟ್. ಓಕೆನಾ, ಕ್ಲಿಯರ್, ರೈಟ್. ಸೊ ಇವಾಗ ನಾನು ಡೋಪಿಂಗ್ ಅಂದ್ರೇನು, ಪ್ಯೂರ್ಗೆ ಇಂಪ್ಯೂರನ್ನು ಆ್ಯಡ್ ಮಾಡೋದು, ದ ಪ್ರೊಸೆಸ್ ಆಫ್ ಇಂಪ್ಯೂರಿಂಗ್ ಆ ಪ್ಯೂರ್ ಸೆಮಿಕಂಡಕ್ಟರ್. ಓಕೆ, ಅಂದರೆ ಆ್ಯಡಿಂಗ್ ಇಂಪ್ಯೂರಿಟಿ ಇಸ್ ಡೋಪಿಂಗ್, ರೈಟ್. ಲೆಟ್ ಅಸ್ ಸೇ ಇದು ಸಿಲಿಕಾನ್ ಕ್ರಿಸ್ಟಲ್, ಪ್ಯೂರ್ ಸಿಲಿಕಾನ್ ಕ್ರಿಸ್ಟಲ್, ರೈಟ್. ಸಿಲಿಕಾನ್ ಕ್ರಿಸ್ಟಲ್ ಬಟ್ ನಾನು ಡೋಪ್ ಮಾಡಿದ್ರಿಂದ ಏನಾಯಿತು, ಇಂಪ್ಯೂರ್ ಆಯಿತು, ರೈಟ್. ಸಿ ಗೈಸ್, ಸಿಲಿಕಾನ್ ಕ್ರಿಸ್ಟಲ್ ಇದೆ, ಸಿಕ್ಕಾಪಟ್ಟೆ ಸಿಲಿಕಾನ್ ಆಟಮ್ಸ್ ಇದೆ, ಬರೀ ಒಂದು ಪಾಸ್ಪರಸ್ ಅಲ್ಲ, ಅಲ್ಲೊಂದು ಪಾಸ್ಪರಸ್ ಆಟಮ್ಸ್ ಹೋಗಿದೆ, ರೈಟ್. ಇನ್ ವೆರಿ ಫ್ಯೂ ಕ್ವಾಂಟಿಟಿ ಕಂಪೇರ್ಡ್ ಟು ಸಿಲಿಕಾನ್ ನಾವು ಜಸ್ಟ್ ಸ್ವಲ್ಪ ಪಾಸ್ಪರಸ್ನ ಡೋಪ್ ಮಾಡಿರೋದು, ರೈಟ್. ಸೊ ಇಲ್ಲೇನಿದೆ ಇವಾಗ ನೋಡ್ತಾ ಹೋಗಿ, ಈ ಸಿಲಿಕಾನ್ ಹತ್ರ ಎಷ್ಟಿದೆ, 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್, ಆ ಥರ ಎಲ್ಲ ಕಡೆ ಬರಿತೀನಿ, 4 ಬೇಗ ಬರಿತೀನಿ, ರೈಟ್. 4 ಬಟ್ ಇಲ್ಲಿ ಎಷ್ಟಿದೆ ಸರ್, ಇಲ್ಲಿದೆ 1 2 3 4, ಅನದರ್ ಒನ್ ವಿಚ್ ಇಸ್ ಎಕ್ಸ್ಟ್ರಾ. ಓಕೆ, ಎಕ್ಸ್ಟ್ರಾ ಹೊರಗಡೆ ಬರೆದಿದ್ದೀನಿ. ಸೊ ಹಾಗಾದರೆ ನೀವು ಅಬ್ಸರ್ವ್ ಮಾಡ್ಕೋಬೋದು, ವೇಲೆನ್ಸ್ ಬಾಂಡ್, ವೇಲೆನ್ಸ್ ಎಲೆಕ್ಟ್ರಾನ್ ಕೋಲೆಂಟ್ ಬಾಂಡನ್ನು ಕ್ರಿಯೇಟ್ ಮಾಡ್ತು, ರೈಟ್. ಸೊ ಈ ಒಂದು ಎಲೆಕ್ಟ್ರಾನ್ ಏನಿದೆ, ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಫಾಸ್ಫರಸ್ ಏನಿದೆ, ಇಟ್ ಈಸ್ ಫ್ರೀ, ರೈಟ್. ಅಟ್ ಟೆಂಪ್ರೇಚರ್ T is equal to 0 ಆಲ್ಸೋ ಈ ಒಂದು ಎಲೆಕ್ಟ್ರಾನ್ ಫ್ರೀ ಇದೆ. ಓಕೆ, ಬಟ್ ಅನ್ ಟೆಂಪ್ರೇಚರ್ T is equal to 0 ಇಂಟ್ರೆನ್ಸಿಕಲ್ ಏನಿತ್ತು, ಯಾವುದೇ ಎಲೆಕ್ಟ್ರಾನ್ ಫ್ರೀ ಇರಲಿಲ್ಲ. ಅಂದರೆ ಅರ್ಥ ಏನು, ನಾವು ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿನ ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ, ಕ್ಲಿಯರ್. ಅಗೇನ್ ಈ ಒಂದು ಎಲೆಕ್ಟ್ರಾನ್ ಫ್ರೀ ಇದೆ, ಇದು ಎಲ್ಲಿ ಬೇಕಾದರೂ ಮೂವ್ ಆಗ್ಬೋದು, ಹೋದ ಕಡೆ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ, ಅದು ಹೋಗಿದ್ದ ಜಾಗದಿಂದ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ, ಅಗೇನ್ ಮೂಮೆಂಟ್ ಆಫ್ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೂವ್ ಆಗ್ತಾ ಇರೋದು ಯಾರು, ಎಲೆಕ್ಟ್ರಾನ್. ಸೊ ಬೇಸಿಕಲಿ ಮೆಜಾರಿಟಿ ಆಫ್ ಮೂಮೆಂಟ್ ಯಾರಿಂದ ಬರುತ್ತೆ ಅಂದರೆ ಪಿ ಟೈಪಲ್ಲಿ, ಪಿ ಟೈಪ್, ರೈಟ್. ಸೊ ಜಸ್ಟ್ ಅ ಸೆಕೆಂಡ್, ಇದನ್ನು ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಉಲ್ಟಾ ಮಾಡ್ಕೊಳ್ಳಿ, ಜಸ್ಟ್ ನೇಮನ್ನು ಚೇಂಜ್ ಮಾಡ್ಕೊಳ್ಳಿ, ರೈಟ್. ಸೋ ಫಾರ್ ನಥಿಂಗ್ ಇಸ್ ಚೇಂಜ್, ಬಟ್ ನಾನು ಸೆಕೆಂಡ್ ಕೇಸನ್ನ ಇಲ್ಲಿ ಬರೆದಿದ್ದೀನಿ ಅಷ್ಟೇ. ಓಕೆ, ಇಂಟ್ರೆನ್ಸಿಕ್ ಪ್ಲಸ್ ಪೆಂಟಾವೇಲೆಂಟ್, ಇದು ಎನ್ ಟೈಪ್, ಇದು ಪಿ ಟೈಪ್, ಇಂಟ್ರೆನ್ಸಿಕ್ ಪ್ಲಸ್ ಟ್ರೈವೆಲೆಂಟ್. ಓಕೆ, ಪೆಂಟಾವೆಲೆಂಟ್ ಯಾವುದು ಸರ್, ಫಾಸ್ಫರಸ್ ಆಟಮ್, 5 ವೇಲೆನ್ಸ್ ಎಲೆಕ್ಟ್ರಾನ್. ಓಕೆನಾ. ಸೊ ಈ ಒಂದು ಫ್ರೀ ಎಲೆಕ್ಟ್ರಾನ್ ಏನಿದೆ, ಸೊ ಫ್ರೀ ಎಲೆಕ್ಟ್ರಾನ್ ಈಸ್ ಫ್ರೀ ಟು ಮೂವ್, ರೈಟ್. ಸೊ ಈ ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಲೆಟ್ಸೆ ಇನ್ನೂ ತುಂಬ ಫಾಸ್ಫರಸ್ ಆಟಮ್ಸ್ ಇತ್ತು ಅಂದರೆ, ಸೊ ಈಚ್ ಫಾಸ್ಫರಸ್ ಆಟಮ್ಸಿಂದ ಏನಿದೆ ಒಂದೊಂದು ಫ್ರೀ ಎಲೆಕ್ಟ್ರಾನ್ ಇದೆ. ಸೊ ಈ ಒಂದು ಫ್ರೀ ಎಲೆಕ್ಟ್ರಾನ್ ಏನಿದೆ, ಮೆಜಾರಿಟಿ ಈಸ್ ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ಇನ್ನೊಂದು ಜಾಗಕ್ಕೆ ಹೋಯಿತು ಅಂದರೆ ಆ ಜಾಗದಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಪಾಸಿಟಿವಿಟಿ ಈಸ್ ಬೇಸಿಕಲಿ ಮೈನಾರಿಟಿ ಈಸ್ ಹೋಲ್ಸ್. ಯಾವುದರಲ್ಲಿ, ಎನ್ ಟೈಪಲ್ಲಿ. ಓಕೆ, ಅದೇ ಥರ ಪಿ ಟೈಪಲ್ಲಿ ನೀವು ನೋಡ್ಕೋಬೋದು ಎಲ್ಲ ಕಡೆ. ಲೆಟ್ ಮಿ ರೈಟ್ ಸಿಲಿಕಾನ್ ಬಟ್ ಲೆಟ್ ಮಿ ಡೋಪ್ ವಿತ್ ಬೋರಾನ್ ಹತ್ರ ಎಷ್ಟಿದೆ ಸರ್, 1 2 3. ಇನ್ನೊಂದು ಜಾಗದಲ್ಲಿ ಇಲ್ಲ, ಯಾವುದೇ ರೀತಿ ಎಲೆಕ್ಟ್ರಾನ್ ಇಲ್ಲ. ಸೊ ಅದರ ಸರೌಂಡಿಂಗಲ್ಲಿ ಎಲೆಕ್ಟ್ರಾನ್ ಬರೆಯೋಣ, ರೈಟ್. ಸಿಲಿಕಾನ್ಗೆ ಜಸ್ಟ್ ಸರೌಂಡಿಂಗಲ್ಲಿ ಬರೀತೀನಿ, ರೈಟ್. ಮಿಕ್ಕಿದ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆನಾ, ಎಸ್ ಸರ್. ಸೊ ಇದು ಕೋವೆಲೆಂಟ್ ಬಾಂಡ್,
ಇದು ಕೋವಲೆಂಟ್ ಬಾಂಡ್, ಇದು ಕೋವಲೆಂಟ್ ಬಾಂಡ್, ರೈಟ್? ಎಸ್ ಸರ್. ಸೊ ಸಿ, ಈ ಒಂದು ಎಲೆಕ್ಟ್ರಾನ್ ಇವಕ್ಕೆಲ್ಲ ಬಾಂಡ್ ಇದೆ, ರೈಟ್? ಸೊ ಹಾಗಾದರೆ ಇಲ್ಲೇನಿದೆ, ಎಂಟಿ ಸ್ಪೇಸ್ ಇದೆ, ದಿಸ್ ಈಸ್ ಹೋಲ್, ರೈಟ್? ಅಂದರೆ ಪಾಸಿಟಿವಿಟಿ. ಸೊ ಇಲ್ಲಿಗೆ ಏನಾಗುತ್ತೆ, ಸರಿ, ನಿಯರ್ ಬೈ ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ರೈಟ್? ಸೊ ಎಲೆಕ್ಟ್ರಾನ್ ಇಲ್ಲೋಯ್ತು, ಯಾಕಂದರೆ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿದೆ, ಪಾಸಿಟಿವಿಟಿ ಇದೆ. ಸೊ ಇವಾಗ ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತು, ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಕ್ರಿಯೇಟ್, ಕರೆಕ್ಟ್ನಾ? ಸೊ ಹಾಗಾದರೆ ಈ ಒಂದು ಕೇಸಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಏನಿರುತ್ತೆ ಅಂದರೆ ಹೋಲ್ಸ್ ಇರುತ್ತೆ, ರೈಟ್? ಸೊ ಮೆಜಾರಿಟಿ ಕ್ಯಾರಿಯರ್ಸ್ ಯಾವುದು? ಹೋಲ್ಸ್. ಮೈನಾರಿಟಿ ಕ್ಯಾರಿಯರ್ಸ್ ಬಂದು ಎಲೆಕ್ಟ್ರಾನ್ಸ್. ಓಕೆ, ವೈ? ಬಿಕಾಸ್ ಸಿ ಅಗೇನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಏನಾಗುತ್ತೆ, ಕೋವಲೆಂಟ್ ಬಾಂಡ್ ಕೂಡ ಬ್ರೇಕ್ ಆಗ್ತಾ ಹೋಗುತ್ತೆ. ಕೋವಲೆಂಟ್ ಬಾಂಡ್ ಬ್ರೇಕ್ ಆದರೆ ಫ್ರೀ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಬಿಕಾಸ್ ಆಫ್ ಇಂಪ್ಯೂರಿಟಿ ಏನಿದೆ, ಆಲ್ರೆಡಿ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ಮೂವಬಲ್ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ಕ್ಲಿಯರ್? ಐಡಿಯಾ ಆಫ್ ಡೋಪಿಂಗ್ ಏನಕ್ಕೆ ಅಂತ ಅರ್ಥ ಆಯ್ತಾ? ಎಸ್ ಸರ್. ಸೊ ಅದೇ ನೀವು ಎನರ್ಜಿ ಲೆವೆಲನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಪಿ ಟೈಪ್ ಮತ್ತು ಎನ್ ಟೈಪಲ್ಲಿ, ಸಿ ಇದು ಕಂಡಕ್ಷನ್ ಬ್ಯಾಂಡ್ ಪಿ ಟೈಪಲ್ಲಿ, ವೇಲೆನ್ಸ್ ಬ್ಯಾಂಡ್, ರೈಟ್? ಬಿಕಾಸ್ ಆಫ್ ಡೋಪಿಂಗ್, ರೈಟ್? ಸೊ ಬಿಕಾಸ್ ಆಫ್ ಡೋಪಿಂಗ್ ಈ ಒಂದು ಡೋಪ್ಡ್ ಆಟಮ್ಸ್ ಏನಿದೆ ಅಂದರೆ ಪಿ ಟೈಪ್ ಅಂದರೆ ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಏನಿದೆ, ಆ ಒಂದು ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಎಲೆಕ್ಟ್ರಾನ್ಸ್, ರೈಟ್, ಒಂದು ಪರ್ಟಿಕ್ಯುಲರ್ ಎನರ್ಜಿ ಲೆವೆಲ್ನ ಅಕ್ವೈರ್ ಮಾಡುತ್ತೆ. ಈ ಒಂದು ಲೆವೆಲ್ಗೆ ನಾವೇನಂತ ಹೇಳಿ ಕರಿತೀವಿ ಅಂದರೆ ಅಕ್ಸೆಪ್ಟರ್ ಲೆವೆಲ್. ಓಕೆ, ಇದು ಜಸ್ಟ್ ಅಬೋವ್ ವೇಲೆನ್ಸ್ ಬ್ಯಾಂಡ್ ಇರುತ್ತೆ, ಬಿಲೋ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಇದು ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್. ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಗೋಯಿಂಗ್ ಅಪ್ ಇಸ್ ಜಾಸ್ತಿ, ಕಂಡಕ್ಷನ್ ಬ್ಯಾಂಡಿಗೆ ಹೋಯ್ತು ಅಂದರೆ ಎನರ್ಜಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ, ರೈಟ್? ಸೊ ಇಲ್ಲೇನಾಗುತ್ತೆ ಗೈಸ್, ಅಬ್ಸರ್ವ್ ಮಾಡಿ. ಸೊ ಅಕ್ಸೆಪ್ಟರ್ ಲೆವೆಲ್, ರೈಟ್? ಸಿ ಪಿ ಟೈಪ್ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಹೋಲ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಲ್ವಾ, ರೈಟ್? ಸೊ ಹೋಲ್ಸನ್ನು ಕ್ರಿಯೇಟ್ ಮಾಡಿದಾಗ, ಸೊ ದೇರ್ ಆರ್ ಹೋಲ್ಸ್, ಇಲ್ಲಿ ಪಾಸಿಟಿವಿಟಿ ಇದೆ, ರೈಟ್? ಹೋಲ್ಸ್, ಕರೆಕ್ಟ್? ನೋ? ಸೊ ಹಾಗಾದರೆ ಹೋಲ್ಸ್ ಇರೋದ್ರಿಂದ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, ವೇಲೆನ್ಸ್ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಮೂವ್ ಎಲ್ಲಿಗೆ, ಅಕ್ಸೆಪ್ಟರ್ ಲೆವೆಲ್ಗೆ. ಅದಕ್ಕೆ ಇದು ಅಕ್ಸೆಪ್ಟರ್ ಲೆವೆಲ್. ವೈ? ಬಿಕಾಸ್ accepting electrons from valence band. Okay, at thermal temperature, very small temperature ಏನಾಗ್ತಾ ಇದೆ, ಇದು ಆಲ್ರೆಡಿ ಸೆಮಿಕಂಡಕ್ಟರ್ ಆಗಿ ಬಿಹೇವ್ ಮಾಡ್ತಾ ಇದೆ. ಅಂದರೆ ವೇಲೆನ್ಸ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಯಿತು, ಮೂವ್ ಆಯಿತು ಅಂದರೆ ಅರ್ಥ ಹೋಲ್ಸ್ ಏನಾಯಿತು, ಕೆಳಗಡೆ ಬಂದಂಗೆ ಆಯಿತು ಅಲ್ವಾ? ಎಲೆಕ್ಟ್ರಾನ್ಸ್ ಇಲ್ಲಿ ಹೋದರೆ ಹೋಲ್ಸ್ ಎಲ್ಲಿ ಕ್ರಿಯೇಟ್ ಆಯಿತು, ಹೋಲ್ಸ್ ಇಲ್ಲಿ ಕ್ರಿಯೇಟ್ ಆಯಿತು, ಕರೆಕ್ಟು? ಇವಾಗ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದರೆ ಇಲ್ಲೇನಾಗುತ್ತೆ, ಮೋರ್ ಆ್ಯಂಡ್ ಮೋರ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದರೆ ಇಲ್ಲೇನಾಗ್ತಾ ಇದೆ, ಹೋಲ್ ಮೂಮೆಂಟ್ ಆಗ್ತಾ ಇದೆ. ಕ್ಲಿಯರ್ನೋ? ಅಕ್ಸೆಪ್ಟರ್ ಲೆವೆಲ್ ಏನು ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ತು, ವೇಲೆನ್ಸ್ ಬ್ಯಾಂಡಲ್ಲಿ ಏನಾಯಿತು, ಹೋಲ್ ಮೂಮೆಂಟ್ ಸ್ಟಾರ್ಟ್ ಆಯಿತು. ಹೋಲ್ ಮೂಮೆಂಟ್ ಅಂದರೆ ಹೈಪೋಥೆಟಿಕಲಿ ಹೋಲ್ಸ್ ಡು ನಾಟ್ ಮೂವ್, ಇಟ್ ಈಸ್ ಅನ್ ಇಲ್ಯೂಷನ್ ಅಲ್ವಾ? ಸೊ ಪಿ ಟೈಪಲ್ಲಿ ವೇಲೆನ್ಸ್ ಬ್ಯಾಂಡಲ್ಲಿ ಏನಾಗ್ತಾ ಇದೆ, ಹೋಲ್ ಮೂಮೆಂಟ್, ರೈಟ್? ಸೊ ಅದೇ ಥರ ಎನ್ ಟೈಪಲ್ಲಿ ಏನಾಗುತ್ತೆ ಅಂದರೆ ಇದು ಕಂಡಕ್ಷನ್ ಬ್ಯಾಂಡ್, ಇದು ವೇಲೆನ್ಸ್ ಬ್ಯಾಂಡ್, ರೈಟ್? ಸೊ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್. ಎನ್ ಟೈಪಲ್ಲಿ ನೀವು ನೋಡ್ಕೋಬೋದು, ಇಲ್ಲೇನಿದೆ ಎಕ್ಸ್ಟ್ರಾ ಫ್ರೀ ಎಲೆಕ್ಟ್ರಾನ್ ಏನಿದೆ, ಡಿಫ್ರೆಂಟ್ ಪಾಸ್ಪರಸ್ ಆಟಮ್ಸಿಂದ ಅಂದರೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿಯಿಂದ ಬಂದಿರತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ ಒಂದು ಎನರ್ಜಿ ಲೆವೆಲ್ನ, ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ನ ಆಕ್ಯುಪೈ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಡೋನಾರ್ ಲೆವೆಲ್. ಓಕೆ, ಇದೇನಿದು, ದಿಸ್ ಈಸ್ ಎನರ್ಜಿ ಲೆವೆಲ್ ಆಕ್ಯುಪೈಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಫ್ರಮ್ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ. ಓಕೆ, ಅದೇ ಥರ ಇದೇನಿದು, ಅಕ್ಸೆಪ್ಟರ್ ಲೆವೆಲ್, ಎನರ್ಜಿ ಲೆವೆಲ್ ಆಕ್ಯುಪೈಡ್ ಬೈ ಯಾರಿಂದ, ಹೋಲ್ಸ್ ಇನ್ ದ ಟ್ರೈವೆಲೆಂಟ್ ಇಂಪ್ಯೂರಿಟಿ. ಓಕೆನಾ? ಎಸ್ ಸರ್. ಸೊ ಡೋನಾರ್ ಲೆವೆಲ್, ಸೊ ಡೋನಾರ್ ಲೆವೆಲಲ್ಲಿ ಏನಿದೆ, ಇಂಪ್ಯೂರಿಟಿ ಆಟಮಿಂದ ಬಂದಿರತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ ಇದೆ, ರೈಟ್? ಈ ಫ್ರೀ ಎಲೆಕ್ಟ್ರಾನ್ ಏನು ಮಾಡುತ್ತೆ ಸರ್, ಈ ಫ್ರೀ ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡಿಗೆ ಹೋಗುತ್ತೆ. ಯಾಕಂದರೆ
ಈ ಒಂದು ಡೋನರ್ ಲೆವೆಲ್ ಇಸ್ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್, ರೈಟ್. ಹಾಗಾದರೆ ಏನಾಯಿತು, ಎಲ್ಲವೂ ಎಲೆಕ್ಟ್ರಾನ್ಸ್ ಆಲ್ರೆಡಿ ಕಂಡಕ್ಷನ್ ಬ್ಯಾಂಡ್. ಸ್ವಲ್ಪ ಟೆಂಪ್ರೇಚರ್ ವೇರಿಯೇಷನ್ ಅಷ್ಟೇ, ಇಟ್ ಈಸ್ ಆಲ್ರೆಡಿ ಆಸ್ ಕಂಡಕ್ಟರ್. ಅರ್ಥ ಆಗ್ತಾ ಇದೆಯಾ, ರೈಟ್. ಸೊ ದಿಸ್ ಇಸ್ ಡೋನರ್ ಲೆವೆಲ್. ಸೊ ಡೋನರ್ ಲೆವೆಲ್ ಏನು ಮಾಡ್ತು, ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಕಂಡಕ್ಷನ್ ಬ್ಯಾಂಡ್ ಫ್ರಮ್ ಎಲ್ಲಿಂದ, ಫ್ರಮ್ ಡೋನರ್ ಲೆವೆಲ್. ಓಕೆ, ಫ್ರಮ್ ಡೋನರ್. ಕ್ಲಿಯರ್ ಗೈಸ್? ಎಸ್ ಸರ್. ಪಿ ಟೈಪ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಏನಂತ ಎಲ್ರಿಗೂ ಕ್ಲಿಯರ್ ಆಯಿತು. ಸೊ ಇವಾಗ ನೀವು ಡಿಫ್ರೆನ್ಸ್ ನೋಡ್ಕೋಬೋದು, ಜಸ್ಟ್ ಲಿಸ್ಟ್ ಔಟ್ ಮಾಡಿರೋದಷ್ಟೇ, ನಮ್ಗೆ ಆಲ್ರೆಡಿ ಗೊತ್ತು. ಪೆಂಟಾವೆಲೆಂಟ್ ಇಂಪ್ಯೂರಿಟಿ, ಟ್ರೈವೆಲೆಂಟ್ ಇಂಪ್ಯೂರಿಟಿ, ಪಿ ಟೈಪ್ಗೂ ಎನ್ ಟೈಪ್ಗೂ ಮೇನ್ ಡಿಫ್ರೆನ್ಸ್. ಇಲ್ಲಿ ಮೆಜಾರಿಟಿ ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಮೈನಾರಿಟಿ ಹೋಲ್ಸ್ ಇರುತ್ತೆ. ಮೆಜಾರಿಟಿ ಇಲ್ಲಿ ಹೋಲ್ಸ್ ಇರುತ್ತೆ, ಮೈನಾರಿಟಿ ಎಲೆಕ್ಟ್ರಾನ್ಸ್ ಇರುತ್ತೆ ಪಿ ಟೈಪಲ್ಲಿ. ಡೋನರ್ ಎನರ್ಜಿ ಲೆವೆಲ್ ಏನಿದೆ ಇಲ್ಲಿ ಕ್ಲೋಸ್ ಟು ಕಂಡಕ್ಷನ್ ಬ್ಯಾಂಡ್. ಓಕೆ, ಡೋನರ್ ಲೆವೆಲ್. ಇಲ್ಲಿ ಅಕ್ಸೆಪ್ಟರ್ ಎನರ್ಜಿ ಏನಿದೆ ಇಸ್ ಕ್ಲೋಸ್ ಟು ವೇಲೆನ್ಸ್ ಬ್ಯಾಂಡ್. ಅಗೇನ್ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆ ಮೋರ್ ದ್ಯಾನ್ ಹೋಲ್ಸ್ ಡೆನ್ಸಿಟಿ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗೆ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಆರ್ ಮೋರ್. ಆ್ಯಂಡ್ ಇಂಪ್ಯೂರಿಟಿ ಕ್ರಿಯೇಟ್ ಮಾಡಿದ್ದೇನು, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್, ರೈಟ್. ಸೊ ಆದರೆ ಇಲ್ಲಿ ನಂಬರ್ ಆಫ್ ಹೋಲ್ಸ್ ಏನಿದೆ, ಡೆನ್ಸಿಟಿ, ನಾಟ್ ನಂಬರ್ ಆಫ್ ಹೋಲ್ಸ್, ಡೆನ್ಸಿಟಿ ಇಸ್ ಮೋರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೆನ್ಸಿಟಿ. ಓಕೆ ಗೈಸ್, ಇವಾಗ ಪಿ ಎನ್ ಜಂಕ್ಷನ್, ಆ್ಯಕ್ಚುಯಲ್ ವರ್ಕಿಂಗ್ ಡಯೋಡ್ ಕರೆಂಟ್ ಮೂಮೆಂಟನ್ನು ಅರ್ಥ ಮಾಡ್ಕೊಳ್ಳೋದು ನಾವು ಪಿ ಎನ್ ಜಂಕ್ಷನಿಂದ. ಯಾವ ಥರ ಇನ್ ಕರೆಂಟ್ ಕಂಟ್ರೋಲ್ಡ್ ಸಿಸ್ಟಮ್ಸ್, ಅಂದರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ಕರೆಂಟ್ ಕಂಟ್ರೋಲ್ ಸಿಸ್ಟಮಲ್ಲಿ ಹೌ ಡು ವಿ ಕಂಟ್ರೋಲ್ ದ ಇನ್ಫಾರ್ಮೇಷನ್ ಬೈ ಕಂಟ್ರೋಲಿಂಗ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ಸೈಡ್ ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ ಪಿ ಎನ್ ಜಂಕ್ಷನ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. ಓಕೆನಾ? ಸೊ ಪಿ ಎನ್ ಜಂಕ್ಷನ್ ಅಂದರೆ ಏನು ಗೊತ್ತಾ ಸರ್? ವೆರಿ ಸಿಂಪಲ್. ಪಿ ಎನ್ ಜಂಕ್ಷನ್ ಅಂದರೆ ಪಿ ಪ್ಲಸ್ ಎನ್ ಟೈಪ್ ಸೆಮಿಕಂಡಕ್ಟರ್, ರೈಟ್? ಸೆಮಿಕಂಡಕ್ಟರ್. ಸರ್ ಹಾಗಾದರೆ ಟೇಕ್ ಪಿ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಗಮ್ಮಾಕಿ ಅಂಟಿಸಿದ್ರೆ ವರ್ಕ್ ಆಗುತ್ತಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ನಾಟ್ ಅ ಮೆಟಾಲಿಕ್ ಕಾಂಟ್ಯಾಕ್ಟ್. ಓಕೆ, ರೈಟ್. ಇಟ್ ಈಸ್ ನಾಟ್ ಅ ಫಿಸಿಕಲ್ ಕಾಂಟ್ಯಾಕ್ಟ್. ಎರಡು ಸಪ್ರೇಟ್ ಸೆಮಿಕಂಡಕ್ಟರ್ಸ್ನ ತೊಗೊಂಡಿದ್ದೀನಿ. ಪಿ ಟೈಪ್ ಇಂಪ್ಯೂರಿಟಿ ಹಾಕಿದ್ವಿ, ಟ್ರೈವೆಲೆಂಟ್ ಹಾಕಿದ್ವಿ. ಪ್ಯೂರ್ ಸೆಮಿಕಂಡಕ್ಟರ್ಗೆ ಪಿ ಟೈಪ್ ಆಯಿತು, ಪ್ಯೂರ್ ಸೆಮಿಕಂಡಕ್ಟರ್ಗೆ ಪೆಂಟಾವೆಲೆಂಟ್ ಹಾಕಿದೆ, ಎನ್ ಟೈಪ್ ಆಯಿತು. ಎರಡನ್ನೂ ಜಾಯಿನ್ ಮಾಡಿದೆ. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸೊ ಇದೇನಿದೆ, ಪ್ಯೂರ್ ಸೆಮಿಕಂಡಕ್ಟರ್ಗೆ ಒನ್ ಸೈಡ್ ಹ್ಯಾಸ್ ಟು ಬಿ ಟ್ರೈವೆಲೆಂಟ್. ಓಕೆ, ಒಂದೇ ಒಂದು ಕ್ರಿಸ್ಟಲ್ ಮೇಲ್ಗಡೆ ಏನು ಮಾಡ್ತಾರೆ ಅವರು ಅಂದರೆ ಟ್ರೈವ್ಯಾಲೆಂಟ್, ಇನ್ನೊಂದು ಸೈಡ್ ಏನು ಮಾಡ್ತಾರೆ ಅಂದರೆ ಪೆಂಟಾವೆಲೆಂಟ್, ರೈಟ್? ಸೊ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತಾರೆ ಆನ್ ಅ ಸಿಂಗಲ್ ಸಿಲಿಕಾನ್ ವೇಪರ್ ಅಥವಾ ಕ್ರಿಸ್ಟಲ್ ಮೇಲೆ. ಅವಾಗ ಏನಾಗುತ್ತೆ ಸರ್, ಒನ್ ಸೈಡ್ ಏನಾಯಿತು, ಪಿ ಆಯಿತು, ಪಿ. ಅನದರ್ ಸೈಡ್ ಏನಾಯಿತು, ಎನ್ ಆಯಿತು. ಓಕೆ, ಇದಕ್ಕೆ ನಾವು ಪಿ ಎನ್ ಜಂಕ್ಷನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಎಂಡ್ಸಿಗೆ ಏನು ಕೊಟ್ಟಿರ್ತಾರೆ ಅಂದರೆ ಮೆಟಾಲಿಕ್ ಕಾಂಟ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ರೈಟ್? ಸೊ ಈ ಒಂದು ಎಂಡ್ಸಿಗೆ ಮೆಟಾಲಿಕ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಇದು ಮೆಟಾಲಿಕ್ ಕಾಂಟ್ಯಾಕ್ಟ್. ಎಕ್ಸ್ಟೆನ್ಷನ್ ಏನಿದೆ ಇದು ಮೆಟಾಲಿಕ್ ಕಾಂಟ್ಯಾಕ್ಟ್. ಸೊ ಈ ಒಂದು ಪಾರ್ಟ್ ಏನಿದೆ ಪಿ ಟೈಪ್, ಈ ಒಂದು ಪಾರ್ಟ್ ಏನಿದೆ ಎನ್ ಟೈಪ್, ನಾಟ್ ಜಾಯಿಂಟ್ ಸಪ್ರೇಟ್ಲಿ. ಒಂದೇ ಒಂದು ಸಿಲಿಕಾನ್ ಕ್ರಿಸ್ಟಲ್ ಮೇಲೆ ಒಂದು ಸೈಡನ್ನು ಪಿ ಟೈಪ್, ಇನ್ನೊಂದು ಸೈಡನ್ನು ಎನ್ ಟೈಪ್ ಹೇಳಿ ನಾವು ಡೋಪ್ ಮಾಡಿರೋದು, ರೈಟ್? ಸೊ ಗೈಸ್, ಹಾಗಾದರೆ ಪಿ ಟೈಪಲ್ಲಿ ಮೆಜಾರಿಟಿ ಯಾವುದಿರುತ್ತೆ ಸರ್? ಪಿ ಟೈಪಲ್ಲಿ ಮೆಜಾರಿಟಿ ಪ್ಲಸ್ 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 ಮೆಜಾರಿಟಿ ಹೋಲ್ಸ್ ಇರುತ್ತೆ. ಹೋಲ್ಸ್ ಆರ್ ನಾವು ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೈನಾರಿಟಿ ಏನು, ಅಲ್ಲೊಂದು ಇಲ್ಲೊಂದು ಮೈನಸ್ ಇದೆ, ಮೈನಾರಿಟಿ, ರೈಟ್? ಮೆಜಾರಿಟಿ ಹೋಲ್ಸ್, ಮೈನಾರಿಟಿ ಎಲೆಕ್ಟ್ರಾನ್ಸ್. ಕ್ಲಿಯರ್ನಾ? ಅದೇ ಥರ ಎನ್ ಟೈಪಲ್ಲಿ ಏನು ಸರ್? ಮೆಜಾರಿಟಿ ಎಲೆಕ್ಟ್ರಾನ್ಸ್, ರೈಟ್? ಮೆಜಾರಿಟಿ ಎಲೆಕ್ಟ್ರಾನ್ಸ್. ಮೈನಾರಿಟಿ ಏನು ಸರ್? ಮೈನಾರಿಟಿ ಈಸ್ ಹೋಲ್ಸ್, ಅಲ್ಲೊಂದು ಇಲ್ಲೊಂದು ಹೋಲ್ಸ್ ಇದೆ. ಕ್ಲಿಯರ್ನಾ?
ಇದು ಇನಿಷಿಯಲ್ ಸ್ಟೇಜ್. ಇವಾಗ ಏನಾಗುತ್ತೆ ಸರ್ ಇಲ್ಲಿ ನೋಡಿ, ಈ ಕಡೆ ಸೈಡು ನೆಗೆಟಿವಿಟಿ ಇದೆ, ರೈಟ್, ಈ ಕಡೆ ಸೈಡು ಪಾಸಿಟಿವಿಟಿ ಇದೆ. ಐ ಟೋಲ್ಡ್ ಯು ಪಾಸಿಟಿವಿಟಿ ಏನಿದೆ ಮೂವ್ ಆಗಲ್ಲ. ಮೂವ್ ಆಗೋದು ಯಾರು? ನೆಗೆಟಿವಿಟಿ. ಯಾವುದೇ ರೀತಿ ಬಯಾಸ್ ಮಾಡಿಲ್ಲ, ಅಂಡರ್ ನೋ ಬಯಾಸ್ ಸ್ಟ್ರಿಕ್ಟ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ ಸರ್, ಈ ಎಲೆಕ್ಟ್ರಾನ್ಸ್ ಏನಿದೆ ಈ ಕಡೆ ಡಿಫ್ಯೂಸ್ ಆಗುತ್ತೆ, ರೈಟ್, ಎಲೆಕ್ಟ್ರಾನ್ಸ್ ಏನಿದೆ ಡಿಫ್ಯೂಸ್ ಆಗುತ್ತೆ. ಅಂದರೆ ಸೊ ಈ ಎಲೆಕ್ಟ್ರಾನ್ಸ್ ಬಿಕಾಸ್ ಆಫ್ ಪಾಸಿಟಿವಿಟಿ ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ರೈಟ್. ಸೊ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಡಿಫ್ಯೂಸ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ಸ್ ಡಿಫ್ಯೂಷನ್ ಗೊತ್ತಲ್ವಾ, ಅಂದರೆ ಒಂದು ಮೆಂಬ್ರೇನ್ ಮುಖಾಂತರ ಆ ಕಡೆ ಹೋಗ್ತಾ ಇದೆ. ಅದೇ ಥರ ಹೋಲ್ಸ್ ಏನಾಗ್ತಾ ಇದೆ, ಹೈಪೋಥೆಟಿಕಲಿ ಹೋಲ್ಸ್ ಏನಾಗ್ತಾ ಇದೆ, ಹೋಲ್ಸ್ ಈ ಕಡೆ ಡಿಫ್ಯೂಸ್ ಆಗ್ತಾ ಇದೆ, ರೈಟ್. ಸೊ ಹೋಲ್ಸ್ ಈ ಕಡೆ ಡಿಫ್ಯೂಸ್ ಆಯಿತು. ಲೆಟ್ ಅಸ್ ಸೇ ಒಂದು ಎಲೆಕ್ಟ್ರಾನ್ ಏನಿದೆ ಇದು ಡಿಫ್ಯೂಸ್ ಆಗಿ ಈ ಕಡೆ ಬಂತು, ರೈಟ್. ಸೊ ಡಿಫ್ಯೂಸ್ ಆಗಿ ಈ ಕಡೆ ಬಂತು. ಸೊ ಇಲ್ಲೇನಾಯಿತು, ಪಾಸಿಟಿವ್ ಜೊತೆ ಮಿಂಗಲ್ ಆಯಿತು, ಏನಾಯಿತು, ನ್ಯೂಟ್ರಲ್ ಆಯಿತು ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ನ್ಯೂಟ್ರಲ್ ಆಯಿತು, ರೈಟ್. ಅದೇ ಥರ ಇಲ್ಲಿ ಎಲೆಕ್ಟ್ರಾನ್ ಹ್ಯಾಸ್ ಲೆಫ್ಟ್, ಕರೆಕ್ಟ್ನಾ? ಸೊ ಈ ಒಂದು ಸೈಡ್ ಏನಾಗ್ತಾ ಹೋಗುತ್ತೆ, ಪಾಸಿಟಿವಿಟಿ ಆಗ್ತಾ ಹೋಗುತ್ತೆ, ಕರೆಕ್ಟ್, ಎಸ್ ಸರ್. ಅದೇ ಥರ ಈ ಒಂದು ಸೈಡ್ ಏನಾಗ್ತಾ ಹೋಗುತ್ತೆ, ನೆಗೆಟಿವಿಟಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್ ಸರ್. ಸೊ ಯಾವಾಗ ಎಲೆಕ್ಟ್ರಾನ್ ಹೋಲ್ಸ್ ಡಿಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಸೊ ಕ್ಲಿಯರ್ಲಿ ಅಬ್ಸರ್ವ್, ಈ ಸೈಡ್ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ, ಈ ಸೈಡ್ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಅರ್ಥ, ದೇರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟೆಡ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಮಟೀರಿಯಲ್ ಕ್ರಿಯೇಟ್ ಆಗ್ತಾ ಇದೆ, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಮಟೀರಿಯಲ್ ಕ್ರಿಯೇಟ್ ಆಯಿತು ಅಂದರೆ ಇವಾಗ ಲೆಟ್ಸೆ ನೆಕ್ಸ್ಟ್ ಎಲೆಕ್ಟ್ರಾನನ್ನು ನಾನು ಈ ಡೈರೆಕ್ಷನಲ್ಲಿ ಕಳಿಸ್ಬೇಕು, ಅಂದರೆ ಡಿಫ್ಯೂಸ್ ಆಗಬೇಕಂದ್ರೆ ಏನಾಗುತ್ತೆ, ಟಫ್ ಆಗತ್ತೆ, ರೈಟ್. ಬೇಸ್ಡ್ ಆನ್ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಫ್ಯೂಷನ್ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸಿ ಗೈಸ್, ನೆಗೆಟಿವಿಟಿ ಆ ಕಡೆ ಹೋಗ್ಬೇಕು ಇವಾಗ, ರೈಟ್. ಹೋಯ್ತು ಆ ಕಡೆ ಅಂದರೆ ಈ ಕಡೆ ಸೈಡ್ ಏನಾಯಿತು ಸರ್, ನೆಗೆಟಿವಿಟಿ ಆಯಿತು, ಈ ಕಡೆ ಸೈಡ್ ಏನಾಯಿತು, ಪಾಸಿಟಿವಿಟಿ ಆಯಿತು, ಅಂದರೆ ಕ್ಲೋಸ್ ಟು ಸಮ್ವೇರ್ ಜಂಕ್ಷನ್. ಸೊ ಅವಾಗ ಏನಾಗುತ್ತೆ, ಬಿಕಾಸ್ ಆಫ್ ಚಾರ್ಜ್ ಎಕ್ಸ್ಚೇಂಜ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಯಿತು. ಇವಾಗ ನೀನು ನೆಕ್ಸ್ಟು ಇನ್ನೊಂದು ಎಲೆಕ್ಟ್ರಾನನ್ನು ಈ ಕಡೆ ಹಾಕಬೇಕು ಅಂದರೆ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸ್ ಮಾಡುತ್ತೆ. ಅರ್ಥ, ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಇದೆ, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸ್ ಮಾಡುತ್ತೆ, ಯಾಕಂದರೆ ಎಲೆಕ್ಟ್ರಾನ್ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, ಇನ್ ದ ಡೈರೆಕ್ಷನ್ ಮೂವ್ ಆಗೋಕ್ಕಾಗಲ್ಲ, ರೈಟ್. ಓನ್ಲಿ ಪಾಸಿಟಿವ್ ಚಾರ್ಜ್ ಇನ್ ದ ಡೈರೆಕ್ಷನ್ ಮೂವ್ ಆಗೋಕ್ಕೆ ಸಾಧ್ಯ, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಸಂಟ್ ವೆನ್ ಎಲೆಕ್ಟ್ರಾನ್ಸ್, ಜಾಸ್ತಿ ಎಲೆಕ್ಟ್ರಾನ್ಸ್ ಈ ಕಡೆ ಬಂದಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಜಾಸ್ತಿ ಆಪೋಸ್ ಮಾಡ್ತಾ ಹೋಗುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಡಿಫ್ಯೂಷನ್ ಸ್ಟಾಪ್ ಆಗುತ್ತೆ, ರೈಟ್. ಸೊ ಡಿಫ್ಯೂಷನ್ ಸ್ಟಾಪ್ ಆದರೆ, ರೈಟ್, ಸೊ ಡಿಫ್ಯೂಷನ್ ಸ್ಟಾಪ್ ಆದಾಗ ನಾನು ಬರಿತಾ ಇರೋದಿಲ್ಲಿ. ಸೊ ಇಲ್ಲೇನಿದೆ ಸರ್, ಇನ್ ಬಿಟ್ವೀನ್ ಇದೊಂದು ಜಂಕ್ಷನ್ ಇದೆ. ಸೊ ಡಿಫ್ಯೂಷನ್ ಸ್ಟಾರ್ಟ್ ಆದಾಗ ಸಿ ಅಬ್ಸರ್ವ್ ಏನಾಗುತ್ತಂದರೆ, ಜಂಕ್ಷನಲ್ಲಿ ಈ ಸೈಡಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಸೊ ಈ ಸೈಡಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಓಕೆ. ಯಾಕಂದರೆ ಈ ಕಡೆ ಇದ್ದಿದ್ದು ಎಲೆಕ್ಟ್ರಾನ್, ಸಮ್ ಎಲೆಕ್ಟ್ರಾನ್ಸ್ ಈ ಕಡೆ ಬಂತು, ಆ ರೀಜನ್ ಏನಾಯಿತು, ಪಾಸಿಟಿವಿಟಿ ಆಯಿತು. ಸೊ ಈ ಕಡೆ ಇದ್ದಿದ್ದು ಪಾಸಿಟಿವಿಟಿ ಈ ಕಡೆ ಹೋಯ್ತು, ರೈಟ್. ಅದಕ್ಕೆ ಆ ರೀಜನ್ ನೆಗೆಟಿವಿಟಿ ಆಯಿತು, ರೈಟ್. ಸೊ ಮಿಕ್ಕಿರೋದೆಲ್ಲ ಏನಿದೆ ಈ ಕಡೆ ಸರ್, ಪ್ಲಸ್ 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 ಪ್ಲಸ್. ಅದೇ ಥರ ಇದೇನಿದೆ, ಮೈನಸ್ 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 ಮೈನಸ್, ಓಕೆ. ಸೊ ಇದು ಪಿ ಟೈಪ್, ಇದು ಎನ್ ಟೈಪ್. ಇವಾಗ ಏನಿದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ ಸರ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸ್ ಮಾಡುತ್ತೆ ಫರ್ದರ್ ಮೂಮೆಂಟನ್ನು. ಸೊ ಅದಕ್ಕೆ ಈ ಒಂದು ರೀಜನ್ಗೆ ನಾವೇನಂತ ಹೇಳಿ ಕರಿತೀವಿ, ಡಿಪ್ಲೀಷನ್ ರೀಜನ್, ರೈಟ್. ಅಂದರೆ ಡಿಫ್ಯೂಷನ್ ಏನಾಯಿತು, ಡಿಫ್ಯೂಷನ್ ಸ್ಟಾಪ್ ಆಯಿತು, ರೈಟ್. ಡಿಪ್ಲೀಟ್ ಅಂದರೆ ಕಡಿಮೆ ಆಗ್ತಾ ಹೋಯಿತು, ಕ್ಲಿಯರ್. ಡಿಫ್ಯೂಷನ್ ಯಾವ ಥರ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ? ಕ್ಲಿಯರ್ ಗೈಸ್? ಎಸ್ ಸರ್. So again, electric field goes from higher potential to lower potential, okay. So ಹಾಗಾದರೆ ನೀವು ಪೊಟೆನ್ಷಿಯಲನ್ನು ನೀವು ಪ್ಲಾಟ್ ಮಾಡಿದ್ರೆ
ಪೊಟೆನ್ಷಿಯಲನ್ನು ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ಕೂಡ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ, ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ಗೆ ಹೋಗುತ್ತೆ, ರೈಟ್. ಹಾಗಾದರೆ ಈ ಒಂದು ರೀಜನ್ ಏನಿದೆ, ಈ ಸೈಡ್ ಏನಿದೆ ಲೋವರ್ ಪೊಟೆನ್ಷಿಯಲ್, ಈ ಸೈಡ್ ಏನಿದೆ ಹೈಯರ್ ಪೊಟೆನ್ಷಿಯಲ್. ಸೊ ಹಾಗಾದರೆ ಪೊಟೆನ್ಷಿಯಲ್ ಇಲ್ಲಿರೋ ಪಾಸಿಟಿವ್ ಈ ಒಂದು ಪೊಟೆನ್ಷಿಯಲ್ನ ಕ್ರಾಸ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ನ ರೈಸ್ ಮಾಡಿದೆ. ಯಾವ ಥರ ಎನರ್ಜಿ ಕೊಡ್ಬೋದು? ಬೈ ಕನೆಕ್ಟಿಂಗ್ ಇಟ್ ಟು ಬ್ಯಾಟ್ರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ಸರ್. ಸೊ ಬೈ ಕನೆಕ್ಟಿಂಗ್ ಇಟ್ಟು ನಾವು ಬ್ಯಾಟ್ರಿ ಈ ಒಂದು ರೀಜನನ್ನು ಕ್ರಾಸ್ ಮಾಡೋಕ್ಕೆ ಆ ಒಂದು ಚಾರ್ಜ್ ಕ್ಯಾರಿಯರ್ಸ್ಗೆ ನಾವು ಎನರ್ಜಿನ ಸಪ್ಲೈ ಮಾಡ್ಬೋದು, ರೈಟ್. ಸೊ 2 ಟೈಪ್ಸ್ ಆಫ್ ಕನೆಕ್ಷನ್ಸ್ ಇದೆ. ಇವಾಗ ನಾವು ಬ್ಯಾಟ್ರಿನ 2 ಥರ ಕನೆಕ್ಟ್ ಮಾಡ್ಬೋದು, ರೈಟ್. ಸೊ ದಡ್ಡ ಆದವನು ಏನು ಮಾಡ್ತಾನೆ, ಬುದ್ಧಿವಂತ ಆದವನು ಏನು ಮಾಡ್ತಾನೆ ಅನ್ನೋ ಪ್ರಶ್ನೆ ಬರಲ್ಲ, ಯಾಕಂದರೆ ಯಾವ ಥರ ಕನೆಕ್ಟ್ ಮಾಡಿದ್ರು ಮಟೀರಿಯಲ್ ಸರ್ಟನ್ ಬಿಹೇವಿಯರ್ನ ಶೋ ಮಾಡುತ್ತೆ, ರೈಟ್. ಅದಕ್ಕೆ ನಾವು ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಅಂತೇಳಿ ಕರಿತೀವಿ. ಸೊ ಫಾರ್ವರ್ಡ್ ಬಯಾಸಲ್ಲಿ ಪಿ ಎನ್ ಇದೆ. ಸೊ ಈ ಪಿ ಎನ್ನಲ್ಲಿ ಪಿನ ಪಾಸಿಟಿವ್, ಎನ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತಾ ಇದ್ವಿ, ಓಕೆ. ಸೊ ದಿಸ್ ಇಸ್ ಪ್ಲಸ್ ಆ್ಯಂಡ್ ಮೈನಸ್, ಓಕೆ ಗೈಸ್? ಎಸ್ ಸರ್. ಅದೇ ರಿವರ್ಸ್ ಬಯಾಸಲ್ಲಿ ಪಿ ಟೈಪ್ ಇದೆ, ಎನ್ ಟೈಪ್ ಇದೆ. ಪಿನ ನಾವು ನೆಗೆಟಿವ್ಗೆ, ಎನ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ, ಓಕೆ. ಇದು ಫಾರ್ವರ್ಡ್ ಬಯಾಸ್, ಇದು ಫಾರ್ವರ್ಡ್ ಬಯಾಸ್, ಅದು ರಿವರ್ಸ್ ಬಯಾಸ್, ಓಕೆ. ಸೊ ಈ ಫಾರ್ವರ್ಡ್ ಬಯಾಸಲ್ಲಿ ಇನಿಷಿಯಲಿ ಏನಿತ್ತು ಸರ್, ಆಫ್ಟರ್ ಫಾರ್ಮಿಂಗ್ ಡಿಪ್ಲೀಷನ್ ರೀಜನ್ ಪ್ಲಸ್ 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 ಮೈನಸ್ 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 ಮೈನಸ್, ಈ ಕಡೆ ಪ್ಲಸ್ 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 ಮೈನಸ್ 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 ಇತ್ತು, ರೈಟ್. ಸೊ ಈ ಪ್ಲಸ್ ಏನು ಮಾಡುತ್ತೆ, ಈ ಪ್ಲಸ್ಗಳನ್ನು ಪುಷ್ ಮಾಡುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಯಿತು ಈ ಕಡೆ, ರೈಟ್. ಪೊಟೆನ್ಷಿಯಲ್ ಜಾಸ್ತಿ ಆಗಿರೋದ್ರಿಂದ ಪುಷ್ ಮಾಡುತ್ತೆ. ಸೊ ಪುಷ್ ಮಾಡಿದ್ರೆ ಏನಾಗುತ್ತೆ, ಡಿಪ್ಲೀಷನ್ ರೀಜನ್ ಕಡಿಮೆ ಆಗುತ್ತೆ. ಸೊ ಡಿಪ್ಲೀಷನ್ ರೀಜನ್ ಏನಿದೆ ಕಡಿಮೆ ಆಗುತ್ತೆ. ನಾವು ಇನ್ನೂ ಪೊಟೆನ್ಷಿಯಲ್ನ ಜಾಸ್ತಿ ಮಾಡ್ತಾ ಹೋದರೆ, ಅಂದರೆ ಬ್ಯಾಟ್ರಿ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ, ಸೊ ಹೋಲ್ಸ್ ಏನಿದೆ, ಹೋಲ್ಸ್ ಈ ಕಡೆ ಮೂವ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಏನಿದೆ, ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗುತ್ತೆ. ಅಂದರೆ ದೇರ್ ಬೈ ಪಿ ಎನ್ ಜಂಕ್ಷನಲ್ಲಿ ಏನಾಯಿತು, ಕರೆಂಟ್ ಫ್ಲೋ ಸ್ಟಾರ್ಟ್ ಆಯಿತು, ಓಕೆ. ನಾವು ಫಾರ್ವರ್ಡ್ ಬಯಾಸ್ ಮಾಡಿದಾಗ ಏನಾಗ್ತಾ ಇದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಫಾರ್ವರ್ಡ್ ಬಯಾಸ್ ಮಾಡಿದಾಗ ಡಿಪ್ಲೀಷನ್ ರೀಜನ್ ಏನಿದೆ ಕಡಿಮೆ ಆಯಿತು, ಓಕೆ. ಪಾಸಿಟಿವ್ಸ್ ಏನಿದೆ, ಹೋಲ್ ಕರೆಂಟ್ ಈ ಕಡೆ ಹೋಗ್ತಾ ಇದೆ. ಅದೇ ಥರ ಹೋಲ್ ಕರೆಂಟ್ ಐ ಎಚ್ ಅಂತೇಳಿ ಬರಿತಿದ್ದೀನಿ. ಅದೇ ಥರ ಎಲೆಕ್ಟ್ರಾನ್ ಕರೆಂಟ್ ಐ ಇ ಏನಾಗ್ತಾ ಇದೆ, ಸೊ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗ್ತಾ ಇದೆ, ರೈಟ್. ಬಟ್ ಎಲೆಕ್ಟ್ರಾನ್ ಕರೆಂಟ್ ಯಾವ ಕಡೆ, ಕರೆಂಟನ್ನು ನಾವು ಆಪೋಸಿಟ್ ಟು ಎಲೆಕ್ಟ್ರಾನ್ಸ್ ಅಂತೇಳಿ ತೊಗೊತೀವಿ. ಸೊ ಐ ಇ, ರೈಟ್, ಐ ಇ. ಬಟ್ ಎಲೆಕ್ಟ್ರಾನ್ಸ್ ಈ ಕಡೆ ಬರುತ್ತೆ, ಹೋಲ್ಸ್ ಆ ಕಡೆ ಹೋಗುತ್ತೆ, ಕ್ಲಿಯರ್. ಸೊ ಇಲ್ಲಿ ನೀವು ಯಾಕೆ ನಾನು ಬ್ರೀಫ್ ಓವರ್ ಯು ಕೊಡ್ತಾ ಇರೋದು ಗೈಸ್, ರೈಟ್. ಸೊ ಇಲ್ಲಿ ನೀವು ಕರೆಂಟ್ ವೇರಿಯೇಷನ್ ವಿತ್ ವೋಲ್ಟೇಜ್ ಆಫ್ ದ ಬ್ಯಾಟ್ರಿನ ನಾವು ಅಬ್ಸರ್ವ್ ಮಾಡಿದರೆ, ಸೊ ಇದೇನಾಗುತ್ತೆ ಅಂದರೆ ಶೋಸ್ ಸಡನ್ ಬ್ರೇಕ್ಔಟ್. ಅಂದರೆ 0.7 ಫಾರ್ ಸಿಲಿಕಾನಿಗೆ 0.7 ಎಲೆಕ್ಟ್ರಾನ್ ವೋಲ್ಟ್ ಮೇಲೆ, ಅಂದರೆ ಆ ಒಂದು ಎನರ್ಜಿ ಗ್ಯಾಪ್ಗಿಂತ ನಾವು ಜಾಸ್ತಿ ಎನರ್ಜಿ ಕೊಟ್ವಿ ಅಂದರೆ ಸಡನ್ಲಿ ಕರೆಂಟ್ ಜಾಸ್ತಿ ಆಗುತ್ತೆ. ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ತುಂಬ ಅವೈಲೇಬಲ್ ಇರುತ್ತೆ ಕಂಡಕ್ಷನ್ಗೋಸ್ಕರ, ಓಕೆ. ಅದೇ ಥರ ರಿವರ್ಸ್ ಬಯಾಸಲ್ಲಿ ಏನಾಗುತ್ತೆ ಅಂದರೆ, ಸೊ ರಿವರ್ಸ್ ಬಯಾಸಲ್ಲಿ ಈ ಒಂದು ಡಿಪ್ಲೀಷನ್ ರೀಜನ್ ಏನಿದೆ ವೈಡನ್ಸ್. ಸೊ ಡಿಪ್ಲೀಷನ್ ರೀಜನ್ ಏನಿದೆ ವೈಡನ್ಸ್ ಆ್ಯಂಡ್ ಅಗೇನ್ ಈ ಒಂದು ಕರೆಂಟನ್ನು, ರೈಟ್. ಸೊ ಈ ಒಂದು ಕರೆಂಟನ್ನು ವಿತ್ ವೋಲ್ಟೇಜ್ ಪ್ಲಾಟ್ ಮಾಡಿದ್ರೆ ನಮಗೆ, ಸೊ ಸ್ಮಾಲ್ ವ್ಯಾಲ್ಯೂ ಮೈಕ್ರೋ ಆಂಪಿಯರಲ್ಲಿ ಇಲ್ಲಿ ಬರೆದಿರೋದು, ಸೊ ಮೈಕ್ರೋ ಆಂಪಿಯರ್. ಸೊ ರಿವರ್ಸ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಟ್ ಅ ಸರ್ಟೆನ್ ನೆಗೆಟಿವ್ ವೋಲ್ಟೇಜ್ ಏನಾಗುತ್ತೆ ಅಂದರೆ ಈ ಒಂದು ಪಿ ಎನ್ ಜಂಕ್ಷನ್ ಬ್ರೇಕ್ಔಟ್ ಆಗುತ್ತೆ, ಓಕೆ. ಕ್ಲಿಯರ್ ಗೈಸ್? ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್, ಪಿ ಎನ್ ಜಂಕ್ಷನ್ ಇಂಟ್ರೊಡಕ್ಷನ್. ಸೊ ಇಷ್ಟು ಟಾಪಿಕ್ಸನ್ನು ನಾನು ನಿಮಗೆ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಅಗೇನ್ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್. ಅಂದರೆ ಪಿ ಎನ್ ಜಂಕ್ಷನ್ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಈ ಸೈಡ್ ಪಿ, ಈ ಸೈಡ್ ಎನ್, ಓಕೆ. ಸೊ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಅಂದರೆ ಏನು? ಸೊ ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಏನಿದೆ ಈ ಥರ ಇರುತ್ತೆ. ಇದು ಎ ಸಿ ಸೋರ್ಸ್. ಈ ಎ ಸಿ ಸೋರ್ಸನ್ನು ಡಯೋಡಿಗೆ ಕನೆಕ್ಟ್ ಮಾಡಿದ್ದೀನಿ. ಡಯೋಡ್ ಅಂದ್ರೇನು? ಡೈಯೋಡ್, 2 ಎಂಡ್ಸ್ ಅಥವಾ ಪಿ ಎನ್ ಜಂಕ್ಷನ್ ಓನ್ಲಿ, ಪಿ ಎನ್ ಜಂಕ್ಷನ್ ಡಯೋಡ್, ರೈಟ್.
ಸೊ ಪಿ ಎನ್ ಜಂಕ್ಷನ್ಗೆ ಇಲ್ಲಿ ಪ್ಲಸ್ ಇದು ಮೈನಸ್ ಅಂದರೆ ಇದು ಪಿ ಟೈಪ್ ಇದು ಎನ್ ಟೈಪ್. ಓಕೆ, ಸೊ ಎ ಸಿ ಅಂದರೆ ಎ ಸಿ ಸೋರ್ಸ್ ಅಂದರೆ ಸರ್ ವೇವ್ ಫಾರ್ಮ್ ಏನಿರುತ್ತೆ ಸೈನೋಸಾಯ್ಡಲ್ ಇರುತ್ತೆ, ರೈಟ್. ಸೊ ವೇವ್ ಫಾರ್ಮ್ ಏನಿದೆ ಸೈನೋಸಾಯ್ಡಲ್, ರೈಟ್. ಸೊ ವೋಲ್ಟೇಜ್ ವಿತ್ ಒಮೆಗಾ ಟಿ, ರೈಟ್. ಒಮೆಗಾ ಟಿ ವಿತ್ ವೋಲ್ಟೇಜನ್ನು ನಾವು ಪ್ಲಾಟ್ ಮಾಡಿದ್ರೆ ಸೈನೋಸಾಯ್ಡಲ್ ಇರುತ್ತೆ. ಕ್ಲಿಯರ್ನಾ? ಎಸ್ ಸರ್. ಸೊ ಫಸ್ಟ್ ಸೈಕಲಲ್ಲಿ ವೋಲ್ಟೇಜ್ ಏನಿದೆ ಪಾಸಿಟಿವ್ ಇದೆ, ಪಾಸಿಟಿವ್ ಸೈಕಲ್ ಪಿ ಎನ್. ಸೊ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಸರ್, ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ರೈಟ್. ಕರೆಂಟ್ ಫ್ಲೋ ಆದರೆ ರೆಸಿಸ್ಟೆನ್ಸಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅಕ್ರಾಸ್ ದಿಸ್ ನಾನು ಇವಾಗ ವೋಲ್ಟ್ ಮೀಟ್ರ್ ಇಟ್ಟರೆ ಕರೆಂಟ್ ರೀಡಿಂಗ್ ಬರುತ್ತೋ ಬರಲ್ವೋ? ಎಸ್ ಸರ್ ಬರುತ್ತೆ, ಆಬ್ವಿಯಸ್ಲಿ ಬರುತ್ತೆ. ಯಾಕಂದರೆ ಡಯೋಡಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಡಯೋಡಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ನಮಗೆ ಬರುತ್ತೆ ಅಕ್ರಾಸ್ ಇನ್ಪುಟ್. ಇದು ಇನ್ಪುಟ್ ಕೊಟ್ಟಿರೋದು ನಾವಿದು, ಔಟ್ಪುಟ್ಟಲ್ಲಿ ಏನು ಬಂತು ಪಾಸಿಟಿವ್ ಬಂತು. ಬಟ್ ನೆಗೆಟಿವ್ ಸೈಕಲ್ ಇದ್ದಾಗ ಕರೆಂಟ್ ಪಾಸ್ ಆಗಲ್ಲ. ಯಾಕಂದರೆ ಸೊ ನೆಗೆಟಿವಲ್ಲಿ ವೆರಿ ಲೋ ವ್ಯಾಲ್ಯೂ ಆಫ್ ಕರೆಂಟನ್ನು ಅಬ್ಸರ್ವ್ ಮಾಡ್ತೀವಿ, ವಿಚ್ ಇಸ್ ನೆಗ್ಲಿಜಿಬಲ್. ಅದು ಮಿಲಿ ಆಂಪಿಯರ್, ಇದು ಮೈಕ್ರೋ ಆಂಪಿಯರ್. ಸೊ ಇದು 0, ಸೊ ಆಫ್ ವೇವ್. ಅದೇ ಥರ ನೆಕ್ಸ್ಟ್ ಪಾಸಿಟಿವ್ ಸೈಕಲ್ಗೆ ಔಟ್ಪುಟ್ ಬರುತ್ತೆ, ನೆಗೆಟಿವ್ಗೆ ಔಟ್ಪುಟ್ ಬರಲ್ಲ, ರೈಟ್. ಸೊ ಇದು ಔಟ್ಪುಟ್ ಆಫ್ ಆ ವೇವ್ ರೆಕ್ಟಿಫೈಯರ್. ಯಾಕಂದರೆ ವೇವ್ನ ನಾವು ಆಫ್ ಆಗಿ ಟ್ರಂಕೇಟ್ ಮಾಡ್ತಾ ಇದ್ದೀವಿ, ಕಟ್ ಮಾಡ್ತಾ ಇದ್ದೀವಿ. ಅದೇ ಫುಲ್ ವೇವ್ ರೆಕ್ಟಿಫೈಯರ್ ಅಂದರೆ 2 ಡಯೋಡ್ಸನ್ನು ಕನೆಕ್ಟ್ ಮಾಡ್ತೀವಿ, ಡಯೋಡ್ 1 ಡಯೋಡ್ 2. ಸೊ ಇಲ್ಲೊಂದು ಲೋಡ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿಗೆ ನಾವೇನು ಮಾಡಬೇಕು, ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿ ಚೆಕ್ ಮಾಡಬೇಕು. ಸೊ ಏನು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಒಂದು ಔಟ್ಪುಟ್ ಫಾರ್ಮ್ ನಮಗೆ ಬೇಕು. ಇನ್ಪುಟ್ ಏನು ಸರ್? ಇನ್ಪುಟ್ ಬಂದು ಸೈನೋಸಾಯ್ಡಲ್, ಇದು ಇನ್ಪುಟ್. ಔಟ್ಪುಟ್ ಏನು? ಔಟ್ಪುಟ್ ಏನಂದರೆ ಔಟ್ಪುಟ್ ಲೆಟ್ಸ್ ಎ ಪಾಸಿಟಿವ್ ಸೈಕಲ್. ಈ ಒಂದು ಸೈಕಲಲ್ಲಿ ಏನಾಗುತ್ತೆ ಸರ್, ಈ ಒಂದು ಸೈಕಲಲ್ಲಿ ಈ ಡಯೋಡಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ರೈಟ್. ಸೊ ಈ ಡಯೋಡಲ್ಲಿ ಕರೆಂಟ್ ಪಾಸ್ ಆಯಿತು, ಈ ಡಯೋಡಲ್ಲಿ ಕರೆಂಟ್ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಯಿತು. ಬಟ್ ನಾವು ಔಟ್ಪುಟ್ನ ಮೆಷರ್ ಮಾಡಿದಾಗ ಯಾವುದಾದ್ರಲ್ಲೂ ಬಂದರೂ ಸಾಕಲ್ವಾ, ಕರೆಂಟ್ ಅಬ್ಸರ್ವ್ ಆಯಿತು. ಇವಾಗ ಸೆಕೆಂಡ್ ಸೈಕಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಕರೆಂಟ್ ಎಲ್ಲಿ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ರೈಟ್. ಕರೆಂಟ್ ಇವಾಗ ಪಾಸ್ ಆಯಿತು, ಇದರಲ್ಲಿ ನೋ ಕರೆಂಟು, ಯಾಕಂದರೆ ಇದು ಉಲ್ಟಾ ಬಯಾಸ್ಡ್, ಕರೆಕ್ಟ್ನಾ? ಎಸ್ ಸರ್. ಹಾಗಾದರೆ ಸೊ ಈ ಒಂದು ಕರೆಂಟ್ ಏನು ಮಾಡುತ್ತೆ, ಇಲ್ಲಿ ಅಪಿಯರ್ ಆಗುತ್ತೆ. ಯಾಕಂದರೆ ಕರೆಂಟ್ ಪಾಸ್ ಆಗಿದ್ದು ಅಕ್ರಾಸ್ ದ ರೆಸಿಸ್ಟರ್ ಅಪಿಯರ್ ಆಯಿತು. ಸೊ ಈ ಒಂದು ಸೈಕಲ್ ಕೂಡ ಪಾಸಿಟಿವ್ ವೇವ್ ಫಾರ್ಮ್ನ ಶೋ ಮಾಡುತ್ತೆ. ಅದೇ ಥರ 4 ಸೈಕಲ್ ಇಲ್ಲಿ ಬರೆದಿರೋದ್ರಲ್ಲಿ ಫುಲ್ ವೇವ್ ಏನಾಯಿತು, ರೆಕ್ಟಿಫೈ ಆಯಿತು, ರೈಟ್. ಕ್ಲಿಯರ್ ಗೈಸ್? ದಿಸ್ ಈಸ್ ಹೌ ರೆಕ್ಟಿಫೈಯರ್ಸ್ ಏನು ಮಾಡುತ್ತೆ, ಎ ಸಿ ವೋಲ್ಟೇಜನ್ನು ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನೀವು ಇನ್ನೂ ಸ್ಟಡಿ ಮಾಡ್ತೀರಾ ಮುಂದೆ ಹೋಗ್ತಾ. ಸೊ ನಮಗೆ ಬರೋ ಎ ಸಿ ಸಪ್ಲೈನ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಲ್ಲಿ ಏನಿರುತ್ತೆ, ಯಾವಾಗಲೂ ಡಿ ಸಿ ಸಪ್ಲೈ ಅಥವಾ ಡಿ ಸಿ ಯುಟಿಲಿಟಿ ಇರುತ್ತೆ, ಡೈರೆಕ್ಟ್ ಕರೆಂಟ್. ಮನೆಗೆ ಬರೋದು ಎ ಸಿ, ರೈಟ್. ಸೊ ಹಾಗಾದರೆ ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ ರೆಕ್ಟಿಫೈಯರ್ಸ್ ಇರುತ್ತೆ. ಆ ರೆಕ್ಟಿಫೈಯರ್ಸ್ ಏನು ಮಾಡುತ್ತೆ, ರೆಕ್ಟಿಫೈ ಮಾಡುತ್ತೆ ವೋಲ್ಟೇಜ್ ಫ್ರಮ್ ಎ ಸಿ ಸೋರ್ಸ್ ಟು ಡಿ ಸಿ ಸೋರ್ಸ್. ಇದು ಸ್ಟಿಲ್ ಫುಲ್ ವೇವ್ ಆಗಿ ರೆಕ್ಟಿಫೈ ಮಾಡಿದೆ, ಬಟ್ ಡಿ ಸಿ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ, ಯಾವುದೇ ರೀತಿ ವೇರಿಯೇಷನ್ ಇರಲ್ಲ. ಸೊ ಇದ್ರ ಮುಂದೆ ಇನ್ನು ಬೈ ಕನೆಕ್ಟಿಂಗ್ ಕೆಪಾಸಿಟರ್, ರೆಸಿಸ್ಟರ್, ಸೊ ಬೈ ಡೂಯಿಂಗ್ ಟು ಮಚ್ ಆಫ್ ಇಂಜಿನಿಯರಿಂಗ್ ಏನು ಮಾಡ್ತಾರೆ, ಎ ಸಿನ ಡಿ ಸಿ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಕ್ಲಿಯರ್ ಗೈಸ್? ದಟ್ಸ್ ಇಟ್. ಇದು ನಿಮ್ಮ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಎಕ್ಸ್ಪ್ಲೇನಿಂಗ್ ಆಲ್ ದೀಸ್ ಥಿಂಗ್ಸ್. ನಿಮಗೆ ಐ ಹೋಪ್ ನಿಮಗೆ ಲಾಟ್ ಆಫ್ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡಿಕೊಟ್ಟು ಆಲ್ಸೋ ಗುಡ್ ಟಚಪ್ಪನ್ನು ಕೊಟ್ಟಿದೆ ಈ ಚಾಪ್ಟ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಟೇಕ್ ಕೇರ್. ಟಾಡಾ ಬಾಯ್.